ಹಲೋ ಅಂಡ್ ವೆಲ್ಕಮ್ ಟು ಅಚೀವರ್ಸ್ ಅಕಾಡೆಮಿ. ನಾನು ನಿಮ್ಮ ಪ್ರೀತಮ್. ಇವತ್ತಿನ ದಿನಪತ್ರಿಕೆಗಳ ವಿಶ್ಲೇಷಣೆಗೆ ಸ್ವಾಗತ. ಇವತ್ತಿನ ಸಂಚಿಕೆಯನ್ನ ಪ್ರಾರಂಭ ಮಾಡೋಣ. ಮೊದಲನೇ ಸುದ್ದಿ ಹೇಳುತ್ತೆ, ಬೆಂಗಳೂರಲ್ಲೇ ಏರೋ ಇಂಡಿಯಾ. ನೋಡಿ, ಈ ಸುದ್ದಿ ನೋಡಿದ ತಕ್ಷಣ ನಮಗೆ ಬರಬೇಕಾದಂತಹ ಪ್ರಶ್ನೆ, ಏರೋ ಇಂಡಿಯಾ ಅಂದ್ರೆ ಏನು, ಅದನ್ನು ಯಾಕೆ ಬೆಂಗಳೂರಿನಲ್ಲೇ ಆಯೋಜನೆ ಮಾಡಲಾಗ್ತಾ ಇದೆ ಅಂತೇಳಿ. ಸೊ ಒಂದನ್ನು ಗಮನಿಸಿ, ಪ್ರತಿ 2 ವರ್ಷಗಳಿಗೊಮ್ಮೆ ಅಂದ್ರೆ ಏನು ಬೆಸ ಸಂಖ್ಯೆಯ ವರ್ಷಗಳು ಬರುತ್ತೆ, ಆಡ್ ಇಯರ್ಸ್ ಅಂತ ನಾವೇನ್ ಕರಿತೀವಿ ಇಂಗ್ಲಿಷ್ ಅಲ್ಲಿ, ಬೆಸ ಸಂಖ್ಯೆಯ ವರ್ಷಗಳು. ಫಾರ್ ಎಕ್ಸಾಂಪಲ್ 2017 ಇರ್ಬೋದು, 2019 ಇರ್ಬೋದು, ಅದೇ ರೀತಿ ಮುಂಬರ್ತಕ್ಕಂತಹ 2021 ಇಂತಹ ಇಸ್ವಿಗಳಲ್ಲಿ ಪ್ರತಿ 2 ವರ್ಷಗಳಿಗೊಮ್ಮೆ ನಮ್ಮ ಭಾರತದಲ್ಲಿ ಒಂದು ಪ್ರತಿಷ್ಠಿತ ಏರೋ ಇಂಡಿಯಾ ಅಂತಕ್ಕಂತಹ ಎಕ್ಸಿಬಿಷನ್ ಅಥವಾ ಪ್ರದರ್ಶನವನ್ನ ಆಯೋಜನೆ ಮಾಡಲಾಗುತ್ತೆ. ಇದರ ಹೆಸರೇ ಹೇಳುವಂತೆ ಇದು ಯಾವುದಕ್ಕೆ ಸಂಬಂಧಪಟ್ಟಂತ ಪ್ರದರ್ಶನನಪ್ಪ ಅಂತ ಹೇಳಿದ್ರೆ, ವಿಮಾನಗಳಿಗೆ ಸಂಬಂಧಪಟ್ಟಿರತಕ್ಕಂತಹದ್ದು. ಪ್ರತಿ ವರ್ಷ ಅಂದ್ರೆ ಪ್ರತಿ 2 ವರ್ಷಗಳಿಗೊಮ್ಮೆ ಇದು ಭಾರತದಲ್ಲಿ ಆಯೋಜನೆಗೊಂಡಾಗ ಪ್ರಪಂಚದ ಏರೋಸ್ಪೇಸ್ ಇಂಡಸ್ಟ್ರಿ ಏನಿದೆ, ಏರೋಸ್ಪೇಸ್ ಕಾರ್ಖಾನೆಯ ದೊಡ್ಡ ದೊಡ್ಡ ದೈತ್ಯ ಸಂಸ್ಥೆಗಳು ಭಾರತಕ್ಕೆ ಆಗಮಿಸ್ತವೆ. ನೀವು ಯಾವ ರೀತಿ ಚಿತ್ರದಲ್ಲಿ ನೋಡ್ತಾ ಇದ್ದೀರಾ, ತಮ್ಮ ತಮ್ಮ ವಿಮಾನಗಳ ಮಾದರಿಗಳನ್ನ ಅಲ್ಲಿ ಅವರು ಪ್ರದರ್ಶನಕ್ಕೆ ಇಡ್ತಾರೆ. ಇದು ನಮ್ಮ ಭಾರತ ದೇಶಕ್ಕೆ ಒಂದು ಹೆಮ್ಮೆ ತರತಕ್ಕಂತಹ ಒಂದು ಪ್ರೀಮಿಯರ್ ಎಕ್ಸಿಬಿಷನ್. ಇದಕ್ಕಾಗಿ ಸಾಕಷ್ಟು ಜನ ಈ ಕುತೂಹಲಿಗಳು ಜೊತೆಗೆ ಉದ್ಯಮಿಗಳು, ಅದೇ ರೀತಿಯಲ್ಲಿ ಪ್ರಪಂಚದ ವಿವಿಧ ದೇಶಗಳ ಏರೋಸ್ಪೇಸ್ ದೈತ್ಯ ಸಂಸ್ಥೆಗಳು ಕೂಡ ಕಾತರದಿಂದ ಕಾಯ್ತಾ ಇರ್ತವೆ. ಸೊ ಈ ಕುರಿತಂತೆ ಒಂದು ಹೇಳಿಕೆ ನಿನ್ನೆ ನಮ್ಮ ಕೇಂದ್ರ ರಕ್ಷಣಾ ಸಚಿವಾಲಯದಿಂದ ಹೊರಗೆ ಬಿದ್ದಿದೆ. ಅದೇನಪ್ಪಾ ಅಂತ ಹೇಳಿದ್ರೆ, 13ನೇ ಎಡಿಷನ್ ಏನಿದೆ, ಈ ಏರೋ ಇಂಡಿಯಾದ 13ನೇ ಆವೃತ್ತಿ ಏನಿದೆ, ಅದನ್ನ ನಮ್ಮ ಬೆಂಗಳೂರಿನಲ್ಲೇ ನಡೆಸ್ತೀವಿ ಅಂತ ನಮ್ಮ ರಕ್ಷಣಾ ಸಚಿವಾಲಯ ಸ್ಪಷ್ಟಪಡಿಸಿದೆ. ಒಂದ್ ನೆನ್ಪಿಟ್ಕೊಳ್ಳಿ, ಕಳೆದ ವರ್ಷ 2019ರಲ್ಲಿ ಇದು ನಡಿಬೇಕಾದ್ರೆ ಒಂದು ದೊಡ್ಡ ರೂಮರ್ಸ್ ಇತ್ತು, ಗಾಳಿ ಸುದ್ದಿ ಇತ್ತು. ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ ಬೆಂಗಳೂರಿನಿಂದ ಇದನ್ನ ಲಕ್ನೋಗೆ ಶಿಫ್ಟ್ ಮಾಡಲಾಗುತ್ತೆ. ಏನು ಉತ್ತರ ಪ್ರದೇಶದ ರಾಜಧಾನಿ ಲಕ್ನೋ ಇದೆ, ಅಲ್ಲಿಗೆ ಏರೋ ಇಂಡಿಯಾ ಶೋ ಅನ್ನ ಶಿಫ್ಟ್ ಮಾಡ್ತಾರೆ ಅಂತ ಒಂದು ಕೂಗ್ ಕೇಳಿ ಬರ್ತಾ ಇತ್ತು. ಬಿಕಾಸ್ ಅಂದಿನ ರಕ್ಷಣಾ ಸಚಿವೆಯಾಗಿದ್ದಂತಹ ಮತ್ತು ಪ್ರಸ್ತುತ ವಿತ್ತ ಅಥವಾ ಆರ್ಥಿಕ ಸಚಿವೆಯಾಗಿರ್ತಕ್ಕಂತಹ ನಿರ್ಮಲಾ ಸೀತಾರಾಮನ್ ಅವರು ಅಲ್ಲಿಗೆ ಅದನ್ನ ಶಿಫ್ಟ್ ಮಾಡಕ್ಕೆ ಹವಣಿಸ್ತಿದ್ದಾರೆ ಅಂತ ಕೆಲವು ಮಾತುಗಳು ಕೇಳಿ ಬರ್ತಾ ಇದ್ವು. ಬಟ್ ಅದನ್ನ ಸಂಪೂರ್ಣವಾಗಿ ಅಲ್ಲಗಳೆಯಲಾಗಿತ್ತು. ಕಳೆದ ಬಾರಿಯೂ ಕೂಡ ಅಂದ್ರೆ 2019ರಲ್ಲೂ ಕೂಡ ಇದು ಬೆಂಗಳೂರಿನಲ್ಲೇ ಆಯೋಜಿತಗೊಂಡಿತ್ತು. ಅಂಡ್ ಮುಂಬರುವಂತಹ ದಿನಗಳಲ್ಲಿ ಕೂಡ ಯಾವುದೇ ಸಂದೇಹ ಬೇಡ, ಇದು ನಮ್ಮ ಬೆಂಗಳೂರಿನಲ್ಲೇ ಆಯೋಜಿತಗೊಳ್ಳುತ್ತೆ ಅಂತ ಕೇಂದ್ರ ರಕ್ಷಣಾ ಸಚಿವಾಲಯ ಹೇಳಿದೆ. ನಮ್ಮ ಬೆಂಗಳೂರಿನ ಯಲಹಂಕ ಭಾಗದಲ್ಲಿ, ಬೆಂಗಳೂರಿನ ಒಂದು ಪ್ರಮುಖ ಭಾಗವಾದಂತಹ ಯಲಹಂಕದಲ್ಲಿ ನಮ್ಮ ವಾಯುಪಡೆ ತನ್ನ ಒಂದು ಬೇಸನ್ನ ಹೊಂದಿದೆ, ತನ್ನ ಒಂದು ಪಡೆಯನ್ನ ಹೊಂದಿದೆ. ಆ ಬೇಸ್ ನಲ್ಲಿ ಇದನ್ನ ಆಯೋಜನೆ ಮಾಡ್ತಾರೆ ಅಂತ ನಿನ್ನೆ ಒಂದು ಮಾಹಿತಿ ಹೊರಬಿದ್ದಿದೆ. ಸೊ ನಾವಾಗಲೇ ಹೇಳ್ದಂಗೆ ಈ ಒಂದು ಏರೋ ಇಂಡಿಯಾ ಏನು ಶೋ ಇರುತ್ತೆ, ಅದರಲ್ಲಿ ಪ್ರಪಂಚದ ಬಹುತೇಕ ದೊಡ್ಡ ದೊಡ್ಡ ದೈತ್ಯ ಸಂಸ್ಥೆಗಳು ಬಂದ್ಬಿಟ್ಟು ತಮ್ಮ ತಮ್ಮ ಮಾಡೆಲ್ ಗಳನ್ನ ಪ್ರದರ್ಶನಕ್ಕೆ ಇಡ್ತಾರೆ. ಅದು ಒಂದು ಉತ್ತಮವಾದಂತಹ ಅಪಾರ್ಚುನಿಟಿ ಅಂತಾನೆ ಹೇಳ್ಬೋದು. ಅಂಡ್ ಇದಕ್ಕೆ ವಿಶ್ವಾದ್ಯಂತ ಒಂದು ದೊಡ್ಡ ಅಕ್ಲಿಮೇಷನ್ ಇದೆ. ಸಾಕಷ್ಟು ಜನರು ನಿರೀಕ್ಷೆಯಿಂದ ಇದನ್ನ ನೋಡ್ತಾ ಇರ್ತಾರೆ. ಸೊ ಇದನ್ನ ಮತ್ತೆ ಬೆಂಗಳೂರಿನಲ್ಲೇ ಆಯೋಜಿಸ್ತಾರೆ. ಸೊ ಇಲ್ಲಿ ಕೆಲವೊಂದು ಕಾರಣಗಳು ಕೂಡ ಕೊಟ್ಟಿದ್ದಾರೆ, ಯಾಕೆ ಇದನ್ನ ಪ್ರತಿ ವರ್ಷ ಬೆಂಗಳೂರಿನಲ್ಲೇ ಆಯೋಜಿಸ್ತಾರೆ. ಬಿಕಾಸ್ ಅದಕ್ಕಿಂತ ಹಿಂದೆ ಅಂದ್ರೆ 2017ನೇ ಇಸ್ವಿಯಲ್ಲಿ ನೀವು ಗಮನಿಸ್ತಾ ಹೋಗೋದಾದ್ರೆ, ಆ ಸಮಯದಲ್ಲಿ ಪ್ರಸಕ್ತವಾಗಿ ಮೃತಪಟ್ಟಿರ್ತಕ್ಕಂತಹ ಮನೋಹರ್ ಪರಿಕ್ಕರ್ ಅವರು ರಕ್ಷಣಾ ಸಚಿವರಾಗಿದ್ರು. ಅವರಂತೂ ತಮ್ಮ ತವರು ರಾಜ್ಯವಾದಂತಹ ಗೋವಾಗೆ ಈ ಏರೋ ಇಂಡಿಯಾ ಶೋ ಅನ್ನ ತೆಗೆದುಕೊಂಡು ಹೋಗ್ಬೇಕು ಅಂತ ಕೂಡ ಅನ್ಕೊಂಡಿದ್ರು. ಬಟ್ ಆದ್ರೂ ಕೂಡ ಇದು ಬೆಂಗಳೂರಿನಲ್ಲೇ ನಡೆದಿತ್ತು. ಅಂಡ್ ಇದಕ್ಕೆ ಕಾರಣಗಳು ಕೂಡ ನಮಗೆ ಇಲ್ಲಿ ಸಿಗ್ತಾ ಇದಾವೆ. ಬೆಂಗಳೂರು ಒಂದು ಪ್ರತಿಷ್ಠಿತವಂತ ಹಬ್ ಅಂತಾನೆ ಕರಿಬಹುದು. ಇಲ್ಲಿ ಏರೋಸ್ಪೇಸ್ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಸಾಕಷ್ಟು ಕಚೇರಿಗಳಿದ್ದಾವೆ, ಇದಕ್ಕೆ ಸ್ಥಳಾವಕಾಶ ಇದೆ, ಜೊತೆಗೆ ಬೇರೆ ಬೇರೆ ಇನ್ನಿತರ ಫ್ಯಾಕ್ಟರ್ಸ್ ಗಳ ಕಾರಣದಿಂದ ಬೆಂಗಳೂರಿನಲ್ಲಿ ನಡೆಯುತ್ತೆ. ಸೊ ಪರೀಕ್ಷೆಗಳಲ್ಲಿ ಪ್ರಶ್ನೆ ಯಾವ ರೀತಿ ಕೇಳ್ಬೋದಪ್ಪ ಅಂತ ಹೇಳಿದ್ರೆ, ಏರೋ ಇಂಡಿಯಾ ಶೋ ಅಂದ್ರೆ ಏನು ಅಂತ ಕೇಳ್ಬೋದು. ಅಂಡ್ ಕಳೆದ ಬಾರಿ ಅಥವಾ ಮುಂದಿನ ಬಾರಿ ಎಲ್ಲಿ ನಡೆಯುತ್ತೆ ಅಂತ ಕೇಳ್ಬೋದು. ಕಳೆದ ಬಾರಿ ಇದನ್ನ ಆಯೋಜನೆ ಮಾಡಿದ್ದು ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್, HAL ಅಂತಕ್ಕಂಥ ಒಂದು ಪ್ರತಿಷ್ಠಿತ ವಿಮಾನ ತಯಾರಿಕಾ ಕಂಪನಿ ಏನಿದೆ, ನಮ್ಮ ಭಾರತೀಯ ಸರ್ಕಾರಿ ಸ್ವಾಮ್ಯದ ಕಂಪನಿ, ಅವರು ಇದನ್ನ ಆಯೋಜನೆ ಮಾಡಿದ್ರು. ಸೊ ಮುಂದಿನ ವರ್ಷ ಕೂಡ ಇದು ಬೆಂಗಳೂರಿನಲ್ಲಿ ನಡೆಯುತ್ತೆ ಅನ್ನೋದು ನಮಗೆ ಹೆಮ್ಮೆ ತರಬೇಕಾದಂತಹ ವಿಚಾರ. ಮುಂದಿನ ಸುದ್ದಿ ನೋಡ್ತಾ ಇದ್ದೇವೆ, ನೀಟ್ ಅಪ್ಲೈಸ್ ಟು ಮೈನಾರಿಟಿ ಕಾಲೇಜಸ್, SC. ಇಲ್ಲಿ SC ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್. ನಾನು ನೆನ್ನೆ ಹೇಳಿದ್ದೆ ಯಾವ ರೀತಿ ನಮ್ಮ ಪತ್ರಿಕೆಗಳಲ್ಲಿ ಶಾರ್ಟ್ ಫಾರ್ಮ್ಸ್ ಗಳನ್ನ ಯೂಸ್ ಮಾಡ್ತಾ ಇರ್ತಾರೆ. ನೀವು ಕಂಟಿನ್ಯೂಸ್ ಆಗಿ ನ್ಯೂಸ್ ಪೇಪರ್ಸ್ ಓದ್ತಾ ಇದ್ರಿ ಅಂತ ಹೇಳಿದ್ರೆ ಇದು ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ. ಸೊ ಮೊದಲನೇದಾಗಿ ನಾವು ಈ ನೀಟ್ ಅಂದ್ರೆ ಏನು ಅಂತ ತಿಳ್ಕೊಂಡ್ಬಿಡೋಣ. ನೋಡಿ, ನೀಟ್ ಎನ್ನುವುದು ನಮ್ಮ ಭಾರತದಲ್ಲಿ ಪ್ರಸಕ್ತವಾಗಿ ಮೆಡಿಕಲ್ ಅಥವಾ MBBS ಶಿಕ್ಷಣವನ್ನ ಪಡಿಬೇಕು ಅಂತ ಹೇಳಿದ್ರೆ, ಅದು ಸರ್ಕಾರದ ಸೀಟನ್ನ ಪಡೆದ್ಬಿಟ್ಟು ನಾವು ಮೆರಿಟ್ ಥ್ರೂ ನಾವು MBBS ಅನ್ನ ಮಾಡಬೇಕು ಅಂತ ಹೇಳಿದ್ರೆ, ಈ ವೈದ್ಯಕೀಯ ಶಿಕ್ಷಣವನ್ನ ಪಡಿಬೇಕು ಅಂತ ಹೇಳಿದ್ರೆ ನಮಗಿರ್ತಕ್ಕಂತಹ ಏಕೈಕ ಮಾರ್ಗ ಈ ನೀಟ್ ಎಕ್ಸಾಮ್ ಅನ್ನ ಬರೆಯುವುದು. ಇದೊಂದು ರಾಷ್ಟ್ರೀಯ ಮಟ್ಟದ ಒಂದು ಯೂನಿಫಾರ್ಮ್ ಒಂದು ಪರೀಕ್ಷೆ ಆಗಿರುತ್ತೆ. ಇದರ ಫುಲ್ ಫಾರ್ಮ್ ಅನ್ನು ಕೂಡ ನಿಮಗೆ ಕೊಟ್ಟಿದ್ದಾರೆ, ದಯವಿಟ್ಟು ನೋಟ್ ಡೌನ್ ಮಾಡ್ಕೋಬೇಕಾಗುತ್ತೆ. ನ್ಯಾಷನಲ್ ಎಲಿಜಿಬಿಲಿಟಿ ಕಮ್ ಎಂಟ್ರೆನ್ಸ್ ಟೆಸ್ಟ್. ಸೊ ನೀಟ್ ಅಂತ ಹೇಳಿದ್ರೆ ನ್ಯಾಷನಲ್ ಎಲಿಜಿಬಿಲಿಟಿ ಕಮ್
ಎಂಟ್ರೆನ್ಸ್ ಟೆಸ್ಟ್, ದಯವಿಟ್ಟು ನೋಟ್ ಮಾಡ್ಕೊಳ್ತಾ ಹೋಗಿ. ಇದು ಎಕ್ಸ್ಕ್ಲೂಸಿವ್ಲಿ ವೈದ್ಯಕೀಯ ಶಿಕ್ಷಣ ಅಥವಾ MBBS ಮಾಡಕ್ಕೆ. ಇದರ ಸಂಬಂಧ ಕೇಂದ್ರ ಸರ್ಕಾರ ಒಂದು ಸುತ್ತೋಲೆಯನ್ನ ಕೂಡ ಹೊರಡಿಸಿತ್ತು, ಒಂದು ನೋಟಿಫಿಕೇಶನ್ ಕೂಡ ಹೊರಡಿಸಿತ್ತು. ಬಟ್ ಇದಕ್ಕೆ ವಿರೋಧ ವ್ಯಕ್ತಪಡಿಸಿದಂತಹ ಕೆಲವು ಕಾಲೇಜುಗಳು ಸುಪ್ರೀಂ ಕೋರ್ಟ್ ನ ಮೊರೆ ಹೋಗಿದ್ವು. ಯಾವ ಕಾಲೇಜಪ್ಪ ಅಂತ ಹೇಳಿದ್ರೆ, ನಮಗೆಲ್ಲ ಗೊತ್ತಿದೆ, ನಮ್ಮ ಸಂವಿಧಾನದ ಅಡಿಯಲ್ಲೇ ಧಾರ್ಮಿಕ ಮತ್ತು ಭಾಷಾ ಅಲ್ಪಸಂಖ್ಯಾತರಿಗೆ ತಮ್ಮದೇ ಆಗಿರತಕ್ಕಂತಹ ಶಿಕ್ಷಣ ಸಂಸ್ಥೆಗಳನ್ನ ರಚಿಸಿಕೊಳ್ಳುವ ಮತ್ತು ಅದನ್ನ ನಿರ್ವಹಿಸುವಂತಹ ಒಂದು ಮೂಲಭೂತ ಹಕ್ಕನ್ನ ನಮ್ಮ ಭಾರತೀಯ ಸಂವಿಧಾನ ಕೊಟ್ಟಿದೆ. ಸೊ ಅದರ ಅಡಿಯಲ್ಲಿ ಭಾರತದಲ್ಲಿ ಹಲವಾರು ಮೈನಾರಿಟಿ ಎಜುಕೇಶನ್ ಇನ್ಸ್ಟಿಟ್ಯೂಟ್ಸ್ ಅಥವಾ ಅಲ್ಪಸಂಖ್ಯಾತ ಶಿಕ್ಷಣ ಸಂಸ್ಥೆಗಳು ಕಾರ್ಯನಿರ್ವಹಿಸ್ತಾ ಇದ್ದಾವೆ ನಮ್ಮ ದೇಶಾದ್ಯಂತ. ಅಲ್ಪಸಂಖ್ಯಾತ ಅಂದ ತಕ್ಷಣ ಕೇವಲ ಧಾರ್ಮಿಕ ಅಲ್ಪಸಂಖ್ಯಾತರಲ್ಲ, ಅದರಲ್ಲಿ 2 ಟೈಪ್ ಬರುತ್ತೆ. ಒಂದು ರಿಲಿಜಿಯಸ್ ಮೈನಾರಿಟಿ ಅಥವಾ ಧಾರ್ಮಿಕ ಅಲ್ಪಸಂಖ್ಯಾತರು. ನೋಡಿ, ನಾನು ಇಂಗ್ಲಿಷಲ್ಲೂ ಕೂಡ ಹೇಳಕ್ ಟ್ರೈ ಮಾಡ್ತೀನಿ, ಕನ್ನಡದಲ್ಲೂ ಕೂಡ ಹೇಳಕ್ ಟ್ರೈ ಮಾಡ್ತೀನಿ. 2 ಭಾಷೆಯ ಸ್ಟೂಡೆಂಟ್ಸ್ ಇರ್ತೀರಾ, ಯಾರಿಗೂ ಕೂಡ ತೊಂದರೆ ಆಗಬಾರ್ದು. ಸೊ ರಿಲಿಜಿಯಸ್ ಮೈನಾರಿಟಿ ಅಥವಾ ಧಾರ್ಮಿಕ ಅಲ್ಪಸಂಖ್ಯಾತರು, ಅದೇ ರೀತಿ ಭಾಷಾ ಅಲ್ಪಸಂಖ್ಯಾತರು ಅಥವಾ ಲಿಂಗ್ವಿಸ್ಟಿಕ್ ಮೈನಾರಿಟಿ ಅಂತ ಇಂಗ್ಲಿಷ್ ಅಲ್ಲಿ ಕರಿತೀವಿ. 2 ಭಾಷೆನ ತಿಳ್ಕೊಳ್ತಾ ಹೋಗ್ಬೇಕಾಗುತ್ತೆ. 2 ಭಾಷೆಗಳು ಕೂಡ ಪ್ರಮುಖವಾಗ್ತವೆ. ನಮ್ಮ ಮಾತೃಭಾಷೆ ಕನ್ನಡ, ನಾವು ಕನ್ನಡದಲ್ಲಿ ಸ್ಪಷ್ಟವಾಗಿ ಖಂಡಿತವಾಗಿ ತಿಳ್ಕೊಳ್ಳಲೇಬೇಕು. ಅದರ ಜೊತೆಗೆ ಇಂಗ್ಲಿಷ್ ನಲ್ಲೂ ಕೂಡ ತಿಳ್ಕೊಂಡಿದ್ರೆ ನಾವು ಬೇರೆ ಬೇರೆ ರೀತಿಯಾದಂತಹ ಎಕ್ಸಾಮ್ ಗಳನ್ನ ಬರೀಬೇಕಾದ್ರೆ ಅಥವಾ ಕೇಂದ್ರ ಸರ್ಕಾರದ ಪರೀಕ್ಷೆಗಳನ್ನ ಬರೀಬೇಕಾದ್ರೆ, ಬ್ಯಾಂಕಿಂಗ್ ಎಕ್ಸಾಮ್ಸ್ ಬರಬೇಕಾದ್ರೆ ನಮಗೆ ಹೆಲ್ಪ್ ಆಗ್ತಾ ಹೋಗುತ್ತೆ. ಸೊ 2 ಭಾಷೆಯಲ್ಲಿ ನಾವು ಮೂವ್ ಆಗ್ತಾ ಹೋಗೋಣ. ಸೊ ಈ ಸಂಬಂಧ ನಾನು ಹೇಳ್ದಂಗೆ ಕೆಲವೊಂದು ಧಾರ್ಮಿಕ ಅಲ್ಪಸಂಖ್ಯಾತ ಕಾಲೇಜುಗಳು ಸುಪ್ರೀಂ ಕೋರ್ಟ್ ನ ಮೊರೆ ಹೋಗಿದ್ವು. ನಿಮಗೆ ಕಾಣಿಸ್ತಾ ಇದೆ ಯಾವ ರೀತಿ ತಮಿಳುನಾಡಿನ ಕ್ರಿಶ್ಚಿಯನ್ ಮೆಡಿಕಲ್ ಕಾಲೇಜ್ ವೆಲ್ಲೂರ್ ಅಸೋಸಿಯೇಷನ್ ಇಂತಹ ಕೆಲವೊಂದು ಸಂಘ ಸಂಸ್ಥೆಗಳು ಸುಪ್ರೀಂ ಕೋರ್ಟ್ ನ ಮೊರೆ ಹೋಗಿದ್ವು. ಏನಪ್ಪಾ ಅಂತ ಹೇಳಿದ್ರೆ, ಈ ನೀಟನ್ನ ಕಂಪಲ್ಸರಿ ಮಾಡಲಾಗಿದೆ. ನಮ್ಮ ದೇಶದಲ್ಲಿರತಕ್ಕಂತಹ ಎಲ್ಲಾ ಶಿಕ್ಷಣ ಸಂಸ್ಥೆಗಳು, ಮೆಡಿಕಲ್ ಕಾಲೇಜ್ಗಳಿಗೆ ನೀಟ್ ಎಕ್ಸಾಮ್ ಅನ್ನ ಕಂಪಲ್ಸರಿ ಮಾಡಲಾಗಿದೆ. ಹೀಗ್ ಮಾಡೋದ್ರಿಂದ ನಮ್ಮ ಅಲ್ಪಸಂಖ್ಯಾತ ಸಂಸ್ಥೆಗಳ ಮೂಲಭೂತ ಹಕ್ಕನ್ನ ಕಸಿದುಕೊಳ್ತಾ ಇದೆ. ಇಟ್ ವೈಲೇಟ್ಸ್ ದ ಫಂಡಮೆಂಟಲ್ ರೈಟ್ಸ್ ಆಫ್ ಮೈನಾರಿಟಿ ಇನ್ಸ್ಟಿಟ್ಯೂಟ್ಸ್ ಅನ್ನುವುದು ಅವರ ಒಂದು ವಾದವಾಗಿತ್ತು. ಬಟ್ ನಮ್ಮ ಸುಪ್ರೀಂ ಕೋರ್ಟ್ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ತೀರ್ಪನ್ನ ಕೊಟ್ಟಿದೆ. ಏನಪ್ಪಾ ಅಂತ ಹೇಳಿದ್ರೆ, ಅವರು ಈ ಕಾಲೇಜುಗಳ ವಾದವನ್ನ ಅಲ್ಲಗಳೆದಿದ್ದಾರೆ. ನೋಡಿ, ಇದು ಕೇವಲ ಒಂದು ಪಾರದರ್ಶಕತೆಯನ್ನು ವೃದ್ಧಿಸುವ ದೃಷ್ಟಿಯಿಂದ, ಜೊತೆಗೆ ಮೆರಿಟ್ಗೆ ಪರಿಗಣನೆ ಕೊಡುವ ಉದ್ದೇಶದಿಂದ ಮಾಡಿರುವಂತಹ ಒಂದು ಯೋಜನೆ. ಸೊ ನೀಟ್ ಮೂಲಕವೇ ಎಲ್ಲರೂ ಬಂತು ಅಂತ ಹೇಳಿದ್ರೆ ಅಲ್ಲಿ ಅಪಾರದರ್ಶಕವಾದಂತಹ ಅನೈತಿಕ ಕೆಲಸಗಳು ನಡೆಯಲ್ಲ. ಬಹಳ ಒಂದು ಟ್ರಾನ್ಸ್ಪರೆಂಟ್ ಆಗಿ ಕೇವಲ ಮೆರಿಟ್ ಇರ್ತಕ್ಕಂತಹ ವಿದ್ಯಾರ್ಥಿ ಮಾತ್ರ ಆಯ್ಕೆ ಆಗ್ತಾನೆ. ಸೊ ಇದು ಯಾವುದೇ ರೀತಿಯಲ್ಲಿ ನಿಮ್ಮ ಮೂಲಭೂತ ಹಕ್ಕುಗಳಿಗೆ ತಡೆ ಒಡ್ಡುವುದಿಲ್ಲ. ಇಲ್ಲಿ ಬಹಳ ಚೆನ್ನಾಗಿ ಕೊಟ್ಟಿದ್ದಾರೆ ಅವರು. ನಿಮಗೆ ಏನು ಸಂವಿಧಾನ ಮೂಲಭೂತ ಹಕ್ಕನ್ನ ಕೊಟ್ಟಿದೆ ಅದಕ್ಕೆ ಇದು ಯಾವುದೇ ರೀತಿಯಿಂದ ಅಡ್ಡಿಪಡಿಸುವುದಿಲ್ಲ. ಇದು ಸಾರ್ವಜನಿಕರ ಮತ್ತು ರಾಷ್ಟ್ರದ ಹಿತಾಸಕ್ತಿಯಿಂದ ಇದು ಸರಿಯಾಗಿದೆ ಅಂತ ನಮ್ಮ ಸುಪ್ರೀಂ ಕೋರ್ಟ್ ಒಂದು ತೀರ್ಪನ್ನ ಕೊಟ್ಟಿದೆ. ಇದನ್ನ ನಾವೆಲ್ಲರೂ ಕೂಡ ಅಭಿನಂದಿಸಲೇಬೇಕಾಗುತ್ತೆ. ಸೊ ಇನ್ನು ಮುಂದೆ ನೀಟ್ ಅಂತಕ್ಕಂತಹದ್ದು ಧಾರ್ಮಿಕ ಅಲ್ಪಸಂಖ್ಯಾತ ಶಿಕ್ಷಣ ಸಂಸ್ಥೆ ಇರಲಿ ಅಥವಾ ಇನ್ಯಾವುದೇ ಸಂಸ್ಥೆ ಇರಲಿ, ಎಲ್ಲಾ ಕಡೆಗಳಲ್ಲೂ ಕೂಡ ಯೂನಿಫಾರ್ಮ್ ಆಗಿ ಅಪ್ಲೈ ಆಗುತ್ತೆ, ಸಮಾನವಾಗಿ ಎಲ್ಲ ಕಡೆ ಅಪ್ಲೈ ಆಗುತ್ತೆ. ಸೊ ಇದು ನಮ್ಮ ಸುಪ್ರೀಂ ಕೋರ್ಟ್ ಕೊಟ್ಟಿರತಕ್ಕಂತ ಪ್ರಮುಖ ತೀರ್ಪು. ಮುಂದಿನ ಸುದ್ದಿ ನೋಡ್ತಾ ಇದೀವಿ. ಬ್ರಿಟನ್ ಬೋರಿಸ್ ಗೆಳತಿಗೆ ಗಂಡು ಮಗು ಅಂತ ಹೇಳಿ. ನೋಡಿ, ಬ್ರಿಟನ್ ದೇಶದ ಪ್ರಧಾನಮಂತ್ರಿ ಇತ್ತೀಚೆಗಷ್ಟೇ ಭಾರಿ ಸುದ್ದಿಯಲ್ಲಿದ್ರು. ಬಿಕಾಸ್ ಅವರ ಆರೋಗ್ಯ ತುಂಬಾ ಹದಗೆಟ್ಟಿತ್ತು. ಅವರು ಕೊರೋನಾ ವೈರಸ್ ನಿಂದ ಪೀಡಿತರಾಗಿರೋ ಕಾರಣದಿಂದ ICU ನಲ್ಲಿ, ಇಂಟೆನ್ಸಿವ್ ಕೇರ್ ಯೂನಿಟ್ ನಲ್ಲಿ ಕೂಡ ಚಿಕಿತ್ಸೆಯನ್ನ ಪಡಿತಾ ಇದ್ರು. ಬಟ್ ಅದಾದ ಬಳಿಕ ಅವರು ಕೆಲವೇ ದಿನಗಳ ಹಿಂದೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗ್ಬಿಟ್ಟು ವಾಪಸ್ ಪ್ರಧಾನಮಂತ್ರಿ ಕಚೇರಿಗೆ ಹಾಜರು ಕೂಡ ಆಗಿದ್ರು. ಸೊ ಅವರಿಗೆ ಒಂದು ಖುಷಿ ಸುದ್ದಿ ಕೂಡ ಬರ್ತಾ ಇದೆ. ಬ್ರಿಟನ್ ದೇಶದ ಪ್ರಧಾನಿ ಬೋರಿಸ್ ಜಾನ್ಸನ್ ಅವರ ಗೆಳತಿ ಗಂಡು ಮಗು ಒಂದಕ್ಕೆ ನೆನ್ನೆ ಜನ್ಮ ಕೊಟ್ಟಿದ್ದಾರೆ. ಅವರಿಗೆ ಒಂದು ಮಗು ಜನನವಾಗಿದೆ. ಇವರಿಬ್ರು ಕೂಡ ಇತ್ತೀಚೆಗಷ್ಟೇ ನಿಶ್ಚಿತಾರ್ಥವನ್ನ ಕೂಡ ಮಾಡ್ಕೊಂಡಿದ್ರು, ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ರು. ಸದ್ಯದಲ್ಲೇ ಅವರು ದಾಂಪತ್ಯಕ್ಕೆ ಕಾಲಿಡ್ತಾ ಇದ್ದಾರೆ. ಸೊ ಇಂತಹ ಸಂದರ್ಭದಲ್ಲೇ ಅವರಿಗೆ ಒಂದು ಮಗು ಜನನ ಆಗಿದೆ ಅಂತ ಸುದ್ದಿ ಬರ್ತಾ ಇದೆ. ಸೊ ಇದೇನಂತಹ ಒಂದು ಪ್ರಮುಖ ಸುದ್ದಿ ಅಂತ ಅಲ್ಲ, ಬಟ್ ಆದ್ರೂ ಕೂಡ ನಮ್ಮ ಸುತ್ತಮುತ್ತಲು ಪ್ರಮುಖ ದೇಶಗಳ ಒಂದು ಆಗು ಹೋಗುಗಳನ್ನ ನಾವು ತಿಳ್ಕೊಳ್ಳಬೇಕಾಗುತ್ತೆ. ಸೊ ನಿಮಗೆ ಕಾಣಿಸ್ತಾ ಇದೆ ಅವರ ಗೆಳತಿ ಕ್ಯಾರಿ ಸಿಮನ್ಸ್. ಅವರು ಗೆಳತಿ ಅಂತ ಹೇಳಿದ್ರೆ ಅವರು ಅಪ್ಕಮಿಂಗ್ ಅವರ ಫಿಯಾನ್ಸಿ ಮದುವೆ ಆಗ್ತಾರೆ. ಸೊ ಕ್ಯಾರಿ ಸಿಮನ್ಸ್ ಅವರಿಗೆ ಗಂಡು ಮಗು ಜನ್ಮ ಆಗಿದೆ. ಅಂಡ್ ಬೋರಿಸ್ ಜಾನ್ಸನ್ ಯಾರು ಅಂತ ಕೂಡ ಗೊತ್ತಿರಬೇಕು. ನಾನು ಹೇಳಿದ್ದೀನಿ ಯಾವಾಗಲೂ ಕೂಡ, ಅವರು ಲಂಡನ್ ನಗರದ ಮಾಜಿ ಮೇಯರ್. ಲಂಡನ್ ಅಂತಕ್ಕಂತಹದ್ದು ವಿಶ್ವದ ಅತಿ ದೊಡ್ಡ ನಗರಗಳಲ್ಲಿ ಒಂದಾಗಿರುತ್ತೆ. ಅದು ಇಂಗ್ಲೆಂಡ್, ಈ ಬ್ರಿಟನ್ ದೇಶದ ರಾಜಧಾನಿ ಕೂಡ ಆಗಿದೆ. ಸೊ ಈ ಲಂಡನ್ ನಗರದ ಮೇಯರ್ ಆಗಿ ಕೂಡ ಇವರು ಮುಂಚೆ ಕಾರ್ಯನಿರ್ವಹಿಸಿದ್ರು. ಇವರು ಬ್ರಿಟನ್ ದೇಶದ ಕನ್ಸರ್ವೇಟಿವ್ ಪಕ್ಷ ಏನಿದೆ ಅಲ್ಲಿನ ಕನ್ಸರ್ವೇಟಿವ್ ಪಕ್ಷದ ಪ್ರಮುಖ ಮುಖಂಡ ಮತ್ತು ಪ್ರಸ್ತುತವಾಗಿ ಬ್ರಿಟನ್ ದೇಶದ ಪ್ರಧಾನಮಂತ್ರಿ ಕೂಡ ಆಗಿದ್ದಾರೆ, ಪ್ರೈಮ್ ಮಿನಿಸ್ಟರ್ ಆಫ್ ಬ್ರಿಟನ್. ಅಂಡ್ ಇವರು ಬ್ರೆಕ್ಸಿಟ್ ಏನಿದೆ ಆ ಬ್ರೆಕ್ಸಿಟ್ ಡೀಲ್ ಪರವಾಗಿದ್ರು. ಅಂದ್ರೆ ಬ್ರಿಟನ್ ದೇಶವು ಯುರೋಪಿಯನ್ ಯೂನಿಯನ್ ಇಂದ ಹೊರ ಹೋಗಬೇಕು ಅನ್ನೋದು ಇವರ ಒಂದು ವಾದವಾಗಿತ್ತು. ಸೊ ಸದ್ಯಕ್ಕೆ ಇವರೇ ಒಂದು
ಪ್ರಧಾನಮಂತ್ರಿಯಾಗಿರೋ ಕಾರಣದಿಂದ ಬ್ರೆಕ್ಸಿಟ್ಗೆ ಬಹಳ ಚುರುಕು ಸಿಕ್ಕಿದೆ. ಬಹಳ ತ್ವರಿತಗತಿಯಲ್ಲಿ ಬ್ರೆಕ್ಸಿಟ್ಗೆ ಸಂಬಂಧಪಟ್ಟಂತಹ ಎಲ್ಲ ಕೆಲಸ ಕಾರ್ಯಗಳು ಬ್ರಿಟನ್ ದೇಶದಲ್ಲಿ ನಡೀತಾ ಇದ್ದಾವೆ. ಸೊ ಬೋರಿಸ್ ಜಾನ್ಸನ್ ಅವರ ಒಂದು ಸುದ್ದಿಯನ್ನು ಗಮನಿಸ್ತಾ ಮುಂದೆ ಹೋಗೋಣ. ಮುಂದಿನ ಸುದ್ದಿ ಹೇಳುತ್ತೆ, ಇದಂತೂ ಬಹಳ ಇಂಪಾರ್ಟೆಂಟ್ ಆಗಿರತಕ್ಕಂತಹ ಒಂದು ಸುದ್ದಿ. ಗವರ್ಮೆಂಟ್ ಅಪಾಯಿಂಟ್ಸ್ ತಿರುಮೂರ್ತಿ ಆಸ್ ಎನ್ವಾಯ್ ಟು UN. ಇದು ಅತ್ಯಂತ ಇಂಪಾರ್ಟೆಂಟ್ ಬಿಕಾಸ್ 2 ದಿನಗಳ ಹಿಂದೆ ನಾನು ಒಬ್ಬ ವ್ಯಕ್ತಿಯ ಕುರಿತಾಗಿ ಮಾತಾಡ್ತಾ ಇದ್ದೆ. ಸೈಯದ್ ಅಕ್ಬರುದ್ದೀನ್ ಅನ್ನುವಂತಹ ಒಬ್ಬ ವ್ಯಕ್ತಿಯ ಕುರಿತಾಗಿ ಮಾತಾಡ್ತಾ ಇದ್ದೆ. ಯಾರಪ್ಪ ಸೈಯದ್ ಅಕ್ಬರುದ್ದೀನ್ ಅಂತ ಹೇಳಿದ್ರೆ, ಇವರು ಭಾರತದ ಒಬ್ಬ ಪ್ರಖ್ಯಾತ ರಾಜತಾಂತ್ರಿಕ ಅಧಿಕಾರಿ. ರಾಜತಾಂತ್ರಿಕ ಅಧಿಕಾರಿ ಅಂದ್ರೆ ಏನು? ಇಂಗ್ಲಿಷ್ ಅಲ್ಲಿ ನಾವು ಅದನ್ನ ಡಿಪ್ಲೊಮ್ಯಾಟಿಕ್ ಆಫೀಸರ್ ಅಥವಾ ಡಿಪ್ಲೊಮ್ಯಾಟ್ ಅಂತ ಕರಿತೀವಿ. ಅಂದ್ರೆ ಒಬ್ಬ ರಾಜತಾಂತ್ರಿಕ ಅಧಿಕಾರಿ. ಸೊ ಇವರು ಸೈಯದ್ ಅಕ್ಬರುದ್ದೀನ್ ಅವರು ಇದುವರೆಗೂ ಕೂಡ ವಿಶ್ವಸಂಸ್ಥೆಯಲ್ಲಿ ಭಾರತದ ಕಾಯಂ ಪ್ರತಿನಿಧಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ರು. ಇದೊಂದು ಬಹಳ ಪ್ರಮುಖವಾದಂತಹ ಹುದ್ದೆ. ಸಂಪೂರ್ಣ ಭಾರತ ದೇಶವನ್ನ ವಿಶ್ವಸಂಸ್ಥೆಯಲ್ಲಿ ಯಾರು ಪ್ರತಿನಿಧಿಸ್ತಿದ್ರಪ್ಪ ಅಂತ ಹೇಳಿದ್ರೆ ನಿಮಗೆ ಕಾಣಿಸ್ತಾ ಇರ್ತಕ್ಕಂತಹ ಸೈಯದ್ ಅಕ್ಬರುದ್ದೀನ್ ಅವರು. ಅದನ್ನ ಇಂಗ್ಲಿಷ್ ಅಲ್ಲಿ ನಾವು ಪರ್ಮನೆಂಟ್ ರೆಪ್ರೆಸೆಂಟೇಟಿವ್ ಆಫ್ ಇಂಡಿಯಾ ಇನ್ ಯುನೈಟೆಡ್ ನೇಷನ್ಸ್ ಅಂತ ಕರಿತೀವಿ. ಅಂದ್ರೆ ವಿಶ್ವಸಂಸ್ಥೆಯಲ್ಲಿ ಭಾರತದ ಕಾಯಂ ಪ್ರತಿನಿಧಿ, ಪರ್ಮನೆಂಟ್ ರೆಪ್ರೆಸೆಂಟೇಟಿವ್ ಅನ್ನೋದು ಅವರ ಬಿರುದಾಗಿರುತ್ತೆ. ಸೊ ಈ ಒಬ್ಬ ಪ್ರಖ್ಯಾತ ರಾಜತಾಂತ್ರಿಕ ಅಧಿಕಾರಿ ಆಗಿದ್ದಂತಹ ಸೈಯದ್ ಅಕ್ಬರುದ್ದೀನ್ ಅವರು ಇವಾಗ ನಿವೃತ್ತಿ ಹೊಂದ್ತಾ ಇದ್ದಾರೆ. ಸೊ ಅವರ ಸ್ಥಾನಕ್ಕೆ ಮತ್ತೊಬ್ಬ ಪ್ರಮುಖ ಅಧಿಕಾರಿಯಾಗಿರ್ತಕ್ಕಂತಹ ತಿರುಮೂರ್ತಿ ಅವರನ್ನ ನಮ್ಮ ಕೇಂದ್ರ ಸರ್ಕಾರ ನೇಮಕ ಮಾಡಿಬಿಟ್ಟು ಆದೇಶವನ್ನ ಹೊರಡಿಸಿದೆ. ಸೊ ಸೈಯದ್ ಅಕ್ಬರುದ್ದೀನ್ ಅವರು ಬಹಳ ಒಂದು ದೊಡ್ಡ ಹೆಸರು. ಇವರು ಇದಕ್ಕಿಂತಲೂ ಮುಂಚೆ ನಮ್ಮ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಏನಿದೆ, ಅಂದ್ರೆ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ಒಬ್ಬ ಸ್ಪೋಕ್ಸ್ ಪರ್ಸನ್ ಅಥವಾ ವಕ್ತಾರ ಆಗಿದ್ರು. ಅದಾದ ಬಳಿಕ ಅವ್ರನ್ನ ಯುನೈಟೆಡ್ ನೇಷನ್ಸ್ ನ ಪರ್ಮನೆಂಟ್ ರೆಪ್ರೆಸೆಂಟೇಟಿವ್ ಆಗಿ ಕೂಡ ಮಾಡಲಾಯಿತು. ಅಲ್ಲೂ ಕೂಡ ಅವರು ಉತ್ತಮವಾದಂತಹ ಕಾರ್ಯನಿರ್ವಹಣೆ ಮಾಡಿದ್ರು. ಯಾವ ರೀತಿ ಕುಲ್ಭೂಷಣ್ ಜಾಧವ್ ಅವರಿದ್ದಾರೆ. ಕುಲ್ಭೂಷಣ್ ಜಾಧವ್ ಅಂದ್ರೆ ಒಬ್ಬ ಭಾರತೀಯ ಮಾಜಿ ಮಿಲಿಟರಿ ಅಧಿಕಾರಿ. ಇವ್ರನ್ನ ಇರಾನ್ ದೇಶದಿಂದ ಪಾಕಿಸ್ತಾನ ದೇಶ ಕಿಡ್ನಾಪ್ ಮಾಡಿಕೊಂಡು ಅವ್ರ ದೇಶಕ್ಕೆ ತಗೊಂಡೋಗಿ ಅವರ ಮೇಲೆ ಸುಳ್ಳು ಆಪಾದನೆಯನ್ನ ಹೊರಿಸ್ಬಿಟ್ಟು ಕುಲ್ಭೂಷಣ್ ಜಾಧವ್ ಅವರು ಗೂಢಚರ್ಯೆಯನ್ನ ಮಾಡ್ತಾ ಇದ್ದಾರೆ ಅನ್ನುವಂತಹ ಆರೋಪ ವಿಧಿಸ್ಬಿಟ್ಟು ಅವರಿಗೆ ಗಲ್ಲು ಶಿಕ್ಷೆಯನ್ನ ಕೊಡಲಾಗಿತ್ತು. ಬಟ್ ಈ ಒಂದು ಕೇಸನ್ನ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಏನು ಈ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಇದೆ, ಅಲ್ಲಿ ಹೋರಾಡ್ಬಿಟ್ಟು ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ತಡೆ ತರುವಲ್ಲಿ ಸೈಯದ್ ಅಕ್ಬರುದ್ದೀನ್ ಅವರ ಒಂದು ಪಾತ್ರ ಬಹಳ ದೊಡ್ಡದಾಗಿತ್ತು. ಇದಷ್ಟೇ ಅಲ್ಲ, ಇನ್ನು ಹಲವಾರು ಪ್ರಪಂಚಾದ್ಯಂತ ಭಾರತ ತನ್ನ ಪ್ರಾಬಲ್ಯವನ್ನ ಮೆರೆಯುವುದಕ್ಕೆ ಸೈಯದ್ ಅಕ್ಬರುದ್ದೀನ್ ಅವರು ನೇರವಾಗಿ ಮತ್ತು ಪರೋಕ್ಷವಾಗಿ ಸಾಕಷ್ಟು ಕೊಡುಗೆಯನ್ನ ಕೂಡ ಕೊಟ್ಟಿದ್ರು. ಈ ದಿನ ಅಂತಹ ಒಬ್ಬ ಅಧಿಕಾರಿ ನಿವೃತ್ತಿಯಾಗ್ತಿದ್ದಾರೆ. ಸೊ ಅವರ ಸ್ಥಾನಕ್ಕೆ ಮತ್ತೊಬ್ಬ ಫೇಮಸ್ ಅಧಿಕಾರಿಯಾಗಿರ್ತಕ್ಕಂತಹ TS ತಿರುಮೂರ್ತಿ ಅವರು ಅಪಾಯಿಂಟ್ ಆಗಿದ್ದಾರೆ. ನೋಡಿ, ತುಂಬಾ ಇಂಪಾರ್ಟೆಂಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ, ಬಿಕಾಸ್ ಇಡೀ ವಿಶ್ವಸಂಸ್ಥೆಯಲ್ಲಿ ಭಾರತವನ್ನ ಪ್ರತಿನಿಧಿಸುವಂತಹ ಏಕೈಕ ಟಾಪ್ ವ್ಯಕ್ತಿಯವರಾಗಿರ್ತಾರೆ. ಸೊ ಪರೀಕ್ಷೆಗಳಲ್ಲಿ ಹಲವು ಬಾರಿ ಕೇಳ್ತಾರೆ. ಸೊ TS ತಿರುಮೂರ್ತಿ ಅವರು ಮುಂದಿನ ಭಾರತದ ವಿಶ್ವಸಂಸ್ಥೆಯಲ್ಲಿನ ಕಾಯಂ ಪ್ರತಿನಿಧಿ ಅಥವಾ ಪರ್ಮನೆಂಟ್ ರೆಪ್ರೆಸೆಂಟೇಟಿವ್ ಆಫ್ ಇಂಡಿಯಾ ಎಟ್ ಯುನೈಟೆಡ್ ನೇಷನ್ಸ್. ಸೊ ಬಹಳ ಇಂಪಾರ್ಟೆಂಟ್ ಆಗಿದೆ. ಸೊ ದಯವಿಟ್ಟು ನೋಟ್ ಔಟ್ ಮಾಡ್ಕೊಳ್ತಾ ಮುಂದೋಗ್ಬೇಕಾಗುತ್ತೆ. ಇವರ ಮುಂದೆ ಹಲವಾರು ಚಾಲೆಂಜ್ಗಳಿದ್ದಾವೆ. ಅದನ್ನ ಯಾವ ರೀತಿ ತಿರುಮೂರ್ತಿ ಅವರು ನಿಭಾಯಿಸ್ತಾರೆ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಕಾದು ನೋಡ್ಬೇಕು. ಮುಂದಿನ ಸುದ್ದಿ ನೋಡ್ತಾ ಇದೀವಿ. ಕೇಂದ್ರ ಸರ್ಕಾರಿ ನೌಕರರಿಗೆ ಆರೋಗ್ಯ ಸೇತು ಆಪ್ ಕಡ್ಡಾಯ ಅಂತೇಳಿ. ಸೊ ಆರೋಗ್ಯ ಸೇತು ಆಪ್ ಬಗ್ಗೆ ನಾನು ಬಹಳ ಬಾರಿ ಹೇಳಿದ್ದೇನೆ. ಇದನ್ನ ನಮ್ಮ ನ್ಯಾಷನಲ್ ಇನ್ಫಾರ್ಮ್ಯಾಟಿಕ್ಸ್ ಸೆಂಟರ್, ನಮ್ಮ ಕೇಂದ್ರ ಸರ್ಕಾರದ NIC ಏನಿದೆ, ದಯವಿಟ್ಟು ನೋಟ್ ಔಟ್ ಮಾಡ್ಕೊಳ್ಳಿ. ಅವರು ಇದನ್ನ ಅಭಿವೃದ್ಧಿಪಡಿಸಿದ್ದಾರೆ. ಇದು ಈಗ ಅತಿ ಹೆಚ್ಚು ಡೌನ್ಲೋಡ್ ಆಗಿರತಕ್ಕಂತಹ ಅಪ್ಲಿಕೇಶನ್ ಅಂತ ಒಂದು ಬಿರುದನ್ನ ಕೂಡ ಪಡೆದುಕೊಂಡಿದೆ. ಯಾವ ರೀತಿ ಪಾಕಿಮ್ಯಾನ್ ಗೋ ಅಂತಕ್ಕಂತಹ ಒಂದು ಮೊಬೈಲ್ ಗೇಮ್ 2016ನೇ ಇಸ್ವಿಯಲ್ಲಿ ಒಂದು ದಾಖಲೆಯನ್ನ ನಿರ್ಮಿಸಿತ್ತು. 19 ದಿನಗಳಲ್ಲಿ ಸುಮಾರು 5 ಕೋಟಿಯಷ್ಟು ಡೌನ್ಲೋಡ್ ಗಳನ್ನ ಸಾಧಿಸಿಬಿಟ್ಟಿದ್ದು. ಬಟ್ ಅದರ ಒಂದು ದಾಖಲೆಯನ್ನು ಕೂಡ ಮುರಿದಿರ್ತಕ್ಕಂತಹ ಆರೋಗ್ಯ ಸೇತು ಆಪ್ ಕೇವಲ 13 ದಿನಗಳಲ್ಲಿ 5 ಕೋಟಿ ಡೌನ್ಲೋಡ್ ಗಳನ್ನ ಸಾಧಿಸಿದೆ. ಸೊ ಇದು ನಮ್ಮ ಕೇಂದ್ರ ಸರ್ಕಾರದ ಒಂದು ಆಪ್. ಇದನ್ನ ಕೊರೋನಾ ವೈರಸ್ ನ ಮಾನಿಟರ್ ಮಾಡುವ ಉದ್ದೇಶದಿಂದ ಇದನ್ನ ಜಾರಿಗೆ ತರಲಾಗಿತ್ತು. ಸೊ ನಿನ್ನೆ ಬಂದಿರತಕ್ಕಂತಹ ಸುದ್ದಿ ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ ಕೇಂದ್ರ ಸರ್ಕಾರದಲ್ಲಿ ಕೆಲಸ ನಿರ್ವಹಿಸ್ತಿರ್ತಕ್ಕಂತಹ ಎಲ್ಲಾ ನೌಕರರು, ಅವರು ಏನು ಕಾಂಟ್ರಾಕ್ಟ್ ಬೇಸ್ಡ್ ನೌಕರರಿರಲಿ, ಅರೆಕಾಲಿಕ ಉದ್ಯೋಗಿಗಳಿರಲಿ, ಅಥವಾ ನಮ್ಮ ಏನು ಪರ್ಮನೆಂಟ್ ಎಂಪ್ಲಾಯೀಸ್ ಇರಲಿ, ಅವರೆಲ್ಲರಿಗೂ ಕೂಡ ಆರೋಗ್ಯ ಸೇತು ಆಪ್ ಕಡ್ಡಾಯ ಅಂತ ಆದೇಶ ಹೊರಡಿಸಿದೆ. ಇದು ಬಹಳ ಪ್ರಮುಖವಾದಂತಹದ್ದು. ಯಾಕಪ್ಪ ಅಂತ ಹೇಳಿದ್ರೆ, ಅಲ್ಲಿ ಕೆಲಸ ಮಾಡುವಾಗ ಒಂದು ಸಾಮಾಜಿಕ ಅಂತರವನ್ನ ಮೇಂಟೈನ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಸೊ ಅಕ್ಕಪಕ್ಕದವರಲ್ಲಿ ಇರ್ತಕ್ಕಂತಹವರ ಒಂದು ಆರೋಗ್ಯದ ಹಿತದೃಷ್ಟಿಯಿಂದ ಆರೋಗ್ಯ ಸೇತು ಆಪ್ ಅನ್ನ ಎಲ್ಲರಿಗೂ ಕಡ್ಡಾಯಗೊಳಿಸಲಾಗಿದೆ. ಸೊ ಪ್ರತಿನಿತ್ಯ ಅದರಲ್ಲಿ ಅಪ್ಡೇಟ್ಸ್ ಅನ್ನು ನೋಡಲಾಗುತ್ತೆ. ಆ ವ್ಯಕ್ತಿ ಆರೋಗ್ಯವಂತರಾಗಿದ್ದಾರೆ ಅಂತ ಕನ್ಫರ್ಮ್ ಆದ ಮೇಲೆ ಅವ್ರನ್ನ ಆ ಕಚೇರಿ ಒಳಗೆ ಬಿಟ್ಕೊಳ್ಳಲಾಗುತ್ತೆ ಅಂಡ್ ಕೆಲಸ ಕಾರ್ಯಗಳನ್ನ ನಿರ್ವಹಿಸಲಾಗುತ್ತೆ. ಸೊ ಇದರಿಂದ ಯಾವುದೇ ಅಡ್ಡಿ ಆತಂಕ ಮತ್ತೆ ಯಾವುದೇ ಒಂದು ಚಿಂತೆ ಇಲ್ಲದೆ ನಮ್ಮ ಕೇಂದ್ರ ಸರ್ಕಾರದ ನೌಕರರು ಕಾರ್ಯನಿರ್ವಹಿಸಬಹುದಾಗಿದೆ. ಸೊ ನಾವು ನಮ್ಮ ಸರ್ಕಾರದ ಈ ಒಂದು ಡಿಸಿಷನ್ಗೆ ಹ್ಯಾಟ್ಸ್ ಆಫ್ ಹೇಳ್ತಾ ಮುಂದೆ ಹೋಗ್ತಾ ಹೋಗೋಣ.
ನಾವೆಲ್ಲರೂ ಕೂಡ ನಮ್ಮ ನಮ್ಮ ಮೊಬೈಲ್ಗಳಲ್ಲಿ ಆರೋಗ್ಯ ಸೇತು ಆಪ್ ಅನ್ನು ಡೌನ್ಲೋಡ್ ಮಾಡಬೇಕು. ಇದು ಕೇಂದ್ರ ಸರ್ಕಾರದ ಒಂದು ಆದೇಶ ಕೂಡ ಆಗಿದೆ, ಒಂದು ರಿಕ್ವೆಸ್ಟ್ ಅಂತಾನೆ ಹೇಳ್ಬೋದು. ಮುಂದಿನ ಸುದ್ದಿ ನೋಡ್ತಾ ಇದೀವಿ. ಇದೊಂದು ಹೃದಯ ವಿದ್ರಾವಕವಾದಂತಹ ಸಂಗತಿ. ಇರ್ಫಾನ್ ಖಾನ್ ಇನ್ನಿಲ್ಲ, ಮುಂಬೈನ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ ಬಾಲಿವುಡ್ ನಟ ಅಂತ ಒಂದು ಸುದ್ದಿ ಹೇಳುತ್ತೆ. ಒಂದ್ ಮತ್ತೆ ನೆನ್ಪಿಟ್ಕೊಳ್ಳಿ, ಇವ್ರು ಯಾರೋ ಒಬ್ಬ ಆರ್ಡಿನರಿ ಬಾಲಿವುಡ್ ನಟ ಅಲ್ಲ. ಇರ್ಫಾನ್ ಖಾನ್ ಅವ್ರನ್ನ ನೋಡ್ತಾ ಇದ್ದೀರಾ, ಇವರೊಬ್ಬ ಸ್ಫೂರ್ತಿಯ ಸೆಲೆ ಅಂತಾನೆ ಹೇಳ್ಬೋದು. ಬಿಕಾಸ್ ಬಹಳ ಒಂದು ಕಡು ಬಡತನದಿಂದ ಬಂದ್ಬಿಟ್ಟು, ಬಹಳ ಒಂದು ಹಂಬಲ್ ಬ್ಯಾಕ್ ಗ್ರೌಂಡ್ ಇಂದ ಬಂದು ಬಾಲಿವುಡ್ ನಲ್ಲಿ ಯಾವುದೇ ಒಬ್ಬ ಗಾಡ್ ಫಾದರ್ ಇಲ್ದಲೆ ಇವರು ತಮ್ಮದೇ ಆದಂತಹ ಒಂದು ಛಾಪನ್ನ ಮೂಡಿಸಿದ್ರು. ಒಬ್ಬ ವರ್ಸಟೈಲ್ ಆಕ್ಟರ್ ಅಂತಾನೆ ಇವರು ಕರೆಯಲಾಗ್ತಾ ಇತ್ತು. ಇವರು ಯಾವುದೇ ರೀತಿಯಾದಂತಹ ಪಾತ್ರವನ್ನ ಕೊಟ್ರೆ ಅದನ್ನ ಲೀಲಾ ಜಾಲವಾಗಿ ಅಭಿನಯಿಸ್ಬಿಟ್ಟು ಅದಕ್ಕೆ ಜೀವವನ್ನ ತುಂಬುತ್ತಾ ಇದ್ರು. ಸೊ ಇಂತಹ ಒಬ್ಬ ಪ್ರಖ್ಯಾತ ಬಾಲಿವುಡ್ ನಟ, ಒಬ್ಬ ಉತ್ತಮವಾದಂತಹ ಒಂದು ಟ್ಯಾಲೆಂಟೆಡ್ ಪರ್ಸನ್ ಆಗಿರ್ತಕ್ಕಂತಹ ಇರ್ಫಾನ್ ಖಾನ್ ಅವರು ನಿನ್ನೆ ದುರದೈವವಶಾತ್ ವಿಧಿವಶರಾಗಿದ್ದಾರೆ. ಅವರು ಮುಂಬೈನ ಕೋಕಿಲಾ ಬೆನ್ ಧೀರುಭಾಯ್ ಆಸ್ಪತ್ರೆ, ಅಂದ್ರೆ ನಾವೇನೀಗ ಅಂಬಾನಿ ಸಹೋದರರಿದ್ದಾರೆ, ಅಂಬಾನಿ ಬ್ರದರ್ಸ್ ಅಂತ ಕರಿತೀವಿ, ಅನಿಲ್ ಅಂಬಾನಿ ಮತ್ತೆ ಮುಖೇಶ್ ಅಂಬಾನಿ ಏನಿದ್ದಾರೆ ಅವರ ತಾಯಿಯ ಹೆಸರಲ್ಲಿರತಕ್ಕಂತಹ ಕೋಕಿಲಾಬೆನ್ ಆಸ್ಪತ್ರೆ. ಕೋಕಿಲಾಬೆನ್ ಇವರ ತಾಯಿ, ಧೀರುಭಾಯ್ ಅಂಬಾನಿ ಇವರ ತಂದೆ. ಸೊ ಕೋಕಿಲಾಬೆನ್ ಧೀರುಭಾಯ್ ಅಂಬಾನಿ ಆಸ್ಪತ್ರೆಯಲ್ಲಿ ಇವರು ಮೃತಪಟ್ಟಿದ್ದಾರೆ. ಕೇವಲ 53 ವರ್ಷ ವಯಸ್ಸಾಗಿತ್ತು. ಬಟ್ ಇವರು ಇತ್ತೀಚೆಗೆ ಕ್ಯಾನ್ಸರ್ ಕಾಯಿಲೆಗೆ ತುತ್ತಾಗಿದ್ರು. ಅವರು ನಿನ್ನೆ ಒಂದು ಕಾಲನ್ ಇನ್ಫೆಕ್ಷನ್ ಅಂದ್ರೆ ಈ ಕರುಳು ಸಂಬಂಧಿ ಸೋಂಕಿಗೆ ಅವರು ಒಳಗಾಗಿದ್ರು. ಹಾಗಾಗಿ ಅವರು ನಿನ್ನೆ ಮೃತಪಟ್ಟಿದ್ದಾರೆ. ಸೊ ಇವರ ಆತ್ಮಕ್ಕೆ ಶಾಂತಿ ಕೋರ್ತಾ ನಾವು ಮುಂದಕ್ಕೆ ಹೋಗೋಣ. ಅಂಡ್ ಇಲ್ಲಿ ನೋಡ್ತಾ ಇದ್ದೀರಾ ಅವ್ರು ಯಾವ ರೀತಿ ಒಂದು ದೊಡ್ಡ ಸಾಧನೆಯನ್ನ ಮಾಡಿದ್ರು. ರಾಷ್ಟ್ರ ಪ್ರಶಸ್ತಿ ಸಿಕ್ಕಿತ್ತು, ಪದ್ಮಶ್ರೀ ಪ್ರಶಸ್ತಿಗೂ ಕೂಡ ಅವರು ಭಾಜನರಾಗಿದ್ರು. ಅಂಡ್ ಇಲ್ಲಿ ಕೆಳಗಡೆ ನಿಮಗೆ ಕಾಣಿಸ್ತಾ ಇದೆ ಅವರ ಪ್ರಮುಖವಾದಂತಹ ಚಿತ್ರಗಳನ್ನ ಇಲ್ಲಿ ಕೊಟ್ಟಿದ್ದಾರೆ. ಅವರು ಕೇವಲ ಬಾಲಿವುಡ್ ಮಾತ್ರವಲ್ಲ, ಹಾಲಿವುಡ್ ನಲ್ಲಿ ಕೂಡ ತಮ್ಮ ಒಂದು ಮನೋಜ್ಞ ನಟನೆಯಿಂದ ಗಮನ ಸೆಳೆದಿದ್ರು. ಜುರಾಸಿಕ್ ವರ್ಲ್ಡ್ ಆಗಿರ್ಬೋದು, ಲೈಫ್ ಆಫ್ ಪೈ ಆಗಿರ್ಬೋದು, ಅದೇ ರೀತಿ ಆಸ್ಕರ್ ಪ್ರಶಸ್ತಿ ವಿಜೇತ ಸ್ಲಮ್ ಡಾಗ್ ಮಿಲಿನಿಯರ್ ಚಿತ್ರದಲ್ಲೂ ಕೂಡ ಇವರು ಭಾಗವಹಿಸಿದ್ರು. ಸೊ ಈ ಒಂದು ಕೆಲವು ಇಂಪಾರ್ಟೆಂಟ್ ಚಿತ್ರಗಳನ್ನ ದಯವಿಟ್ಟು ನೋಟ್ ಔಟ್ ಮಾಡ್ಕೊಳ್ಳಿ. ಬಿಕಾಸ್ ಸದ್ಯದಲ್ಲಿ ಹತ್ತಿರದಲ್ಲಿ ಬರ್ತಾ ಇರತಕ್ಕಂತಹ ಪರೀಕ್ಷೆಗಳಲ್ಲಿ ಇರ್ಫಾನ್ ಖಾನ್ ಕುರಿತು ಬೇರೆ ಬೇರೆ ಆಂಗಲ್ ಗಳಿಂದ ಪ್ರಶ್ನೆಗಳನ್ನ ಕೇಳಬಹುದು. ಸೊ ಅದನ್ನು ಕೂಡ ಬರ್ಕೋಬೇಕಾಗುತ್ತೆ. ಅಂಡ್ ಅವರ ಕಡೆಯ ಸಿನಿಮಾ ಯಾವ್ದಪ್ಪ ಅಂತ ಹೇಳಿದ್ರೆ ಅಂಗ್ರೇಜಿ ಮೀಡಿಯಂ, ಇದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು ಕೂಡ ನೋಟ್ ಡೌನ್ ಮಾಡ್ಕೊಂಡು ನಾವು ಮುಂದೋಗ್ಬೇಕಾಗುತ್ತೆ. ಇವರು ಮೂಲತಃ ರಾಜಸ್ಥಾನದ ಜೈಪುರ್ನವರು. ಬಟ್ ಇವರು ತಮ್ಮ ಒಂದು ಜೀವನವನ್ನ ಬಾಲಿವುಡ್ ನಲ್ಲಿ ಕಟ್ಕೊಂಡಿದ್ರು. ಒಬ್ಬ ಮೇರು ನಟ ಮೃತಪಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಇದಕ್ಕೆ ವಿಷಾದವನ್ನು ವ್ಯಕ್ತಪಡಿಸ್ತಾ ಮುಂದಿನ ಸುದ್ದಿಯತ್ತ ಗಮನ ಹರಿಸೋಣ. ಸೊ ಸುದ್ದಿ ನೋಡ್ತಾ ಇದ್ದೀರಾ, KSRTC ಇನ್ನು ಇಸ್ರೋ ನೆರವು. ನೋಡಿ, ಚಿತ್ರದಲ್ಲಿ ನೋಡ್ತಾ ಇರೋದು ನೀವು ನಮ್ಮ ಕರ್ನಾಟಕದ ಉಪಮುಖ್ಯಮಂತ್ರಿ ಲಕ್ಷ್ಮಣ್ ಸವದಿ ಅವರು. ಅಂಡ್ ಎಡಭಾಗದಲ್ಲಿ ನೋಡ್ತಾ ಇರತಕ್ಕಂತಹದ್ದು ನಮ್ಮ ಎಲ್ಲರ ಅಚ್ಚುಮೆಚ್ಚಿನ ಕೆ ಶಿವನ್ ಅಂತ ಹೇಳಿದ್ರೆ ಇವರು ನಮ್ಮ ಇಸ್ರೋದ ಅಧ್ಯಕ್ಷ, ನಮ್ಮ ಭಾರತೀಯ ಬಾಹ್ಯಾಕಾಶ ಸಂಸ್ಥೆಯಾಗಿರ್ತಕ್ಕಂತಹ ಇಸ್ರೋದ ಅಧ್ಯಕ್ಷ ಕೆ ಶಿವನ್. ಅಂಡ್ ಬಲಭಾಗದಲ್ಲಿ ನೋಡ್ತಾ ಇರ್ತಕ್ಕಂಥದ್ದು ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿ ಲಕ್ಷ್ಮಣ್ ಸವದಿ ಅವರು. ಸೊ ನೀವು ಇಲ್ಲಿ ನೋಡ್ತಾ ಇದ್ದೀರಾ, ನಿನ್ನೆ ಅಷ್ಟೇ ಲಕ್ಷ್ಮಣ್ ಸವದಿ ಅವರು ಕೆ ಶಿವನ್ ಅವರನ್ನ ಮೀಟ್ ಮಾಡ್ಬಿಟ್ಟು ನಿನ್ನೆ ಒಂದು ಮಾತುಕತೆ ನಡೆದಿದೆ. ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ KSRTC ಏನಿದೆ, ನಮ್ಮ ಕರ್ನಾಟಕ ಸಾರಿಗೆ ಸಂಸ್ಥೆ ಏನಿದೆ KSRTC, ಇದು ಬಹಳ ನಷ್ಟದಲ್ಲಿದೆ. KSRTC ಇರ್ಬೋದು, BMTC ಇರ್ಬೋದು, ಅದೇ ರೀತಿ ವಾಯುವ್ಯ ಸಾರಿಗೆ ಇರ್ಬೋದು, ನಮ್ಮೆಲ್ಲಾ ನಿಗಮಗಳು, ಸಾರಿಗೆ ನಿಗಮಗಳು ಸದ್ಯದಲ್ಲಿ ನಷ್ಟದಲ್ಲಿದ್ದಾವೆ. ಸೊ ನಷ್ಟದಲ್ಲಿರ್ತಕ್ಕಂತಹ ಈ ನಮ್ಮ ಸಾರಿಗೆ ಸಂಸ್ಥೆಗಳನ್ನ ಲಾಭದ ಹಳಿಗೆ ತರಬೇಕು ಅನ್ನೋ ಒಂದು ಉದ್ದೇಶದಿಂದ ನಮ್ಮ ಸರ್ಕಾರ ಇಸ್ರೋ ಜೊತೆ ಒಂದು ಮಾತುಕತೆಯನ್ನು ನಡೆಸಿದೆ. ಬಿಕಾಸ್ ಇಸ್ರೋದ ಬಳಿ ಒಂದು ಉತ್ತಮ ಗುಣಮಟ್ಟದಂತಹ ಒಂದು ಟೆಕ್ನಾಲಜಿಕಲ್ ಸಪೋರ್ಟ್ ಸಿಗುತ್ತೆ, ತಂತ್ರಜ್ಞಾನದ ಒಂದು ಬೆಂಬಲ ಸಿಗುತ್ತೆ. ಸೊ ಆ ತಂತ್ರಜ್ಞಾನವನ್ನ ಉಪಯೋಗಿಸ್ಕೊಂಡ್ಬಿಟ್ಟು ನಷ್ಟವನ್ನ ಕಡಿಮೆ ಮಾಡಿ ಲಾಭದ ಹಳಿಗೆ ನಮ್ಮ ಸಾರಿಗೆ ಸಂಸ್ಥೆಗಳನ್ನ ಮರಳಿಸಬೇಕು ಅನ್ನುವುದು ನಮ್ಮ ಸರ್ಕಾರದ ಉದ್ದೇಶ. ಹಾಗಾಗಿ ನಿನ್ನೆ ಈ ಒಂದು ಫಲಪ್ರದವಾದಂತಹ ಮಾತುಕತೆ ನಡೆದಿದೆ. ಸೊ ಇನ್ಮುಂದೆ ಇಸ್ರೋ ತಂತ್ರಜ್ಞಾನದ ಒಂದು ಬೆಂಬಲವನ್ನ ನಮ್ಮ ಸರ್ಕಾರಕ್ಕೆ ಕೊಡುತ್ತೆ. ಇದನ್ನು ಬಳಸ್ಕೊಂಡ್ಬಿಟ್ಟು ನಮ್ಮ ಸಾರಿಗೆ ಸಂಸ್ಥೆ ಒಂದಷ್ಟು ಮೇಲ್ದರ್ಜೆಗೆ ಇರುವಂತಹ ಪ್ರಯತ್ನ ಮಾಡುತ್ತೆ. ಇದರಿಂದ ಅದಕ್ಕಾಗ್ತಾ ಇರತಕ್ಕಂತಹ ನಷ್ಟ ಕಡಿಮೆ ಆಗಬಹುದು ಅಂತ ಹೇಳ್ತಾ ಇದ್ದಾರೆ. ಸೊ ಪರೀಕ್ಷೆಗಳಲ್ಲಿ ಕೇಳಬಹುದು ನೇರವಾಗಿ, ಇತ್ತೀಚೆಗಷ್ಟೇ ಇಸ್ರೋ ನಮ್ಮ ಕರ್ನಾಟಕ ಸರ್ಕಾರದ ಯಾವ ಒಂದು ನಿಗಮಕ್ಕೆ ತನ್ನ ಟೆಕ್ನಾಲಜಿಕಲ್ ಸಪೋರ್ಟ್ ಕೊಡುವುದಾಗಿ ಘೋಷಣೆ ಮಾಡಿದೆ ಅಂತ ಹೇಳಿದ್ರೆ ಅದು KSRTC ಆಗಿರುತ್ತೆ. ಅದೇ ರೀತಿ ಉಲ್ಟಾ ಬೇಕಾದ್ರೂ ಕ್ವಶನ್ ಕೇಳಬಹುದು, KSRTCಗೆ ಬೆಂಬಲ ಕೊಡುವುದಾಗಿ ಇತ್ತೀಚೆಗೆ ಯಾವ ಸಂಸ್ಥೆ ಸೂಚಿಸಿದೆ ಅಂತೇಳಿ 4 ಆಪ್ಷನ್ ಕೊಡ್ತಾರೆ. ಅಲ್ಲಿ ಇಸ್ರೋ ಕೊಟ್ಟಿರ್ತಾರೆ, ವಿಪ್ರೋ ಕೊಟ್ಟಿರ್ತಾರೆ, ಇನ್ಫೋಸಿಸ್ ಕೊಟ್ಟಿರ್ತಾರೆ, ಅಥವಾ ಇನ್ಯಾವುದೋ ಒಂದು ಖಾಸಗಿ ಸಂಸ್ಥೆ ಅಥವಾ ಸರ್ಕಾರಿ ಸ್ವಾಮ್ಯದ ಯಾವುದೋ ಒಂದು ಸಂಘದ ಹೆಸರನ್ನ ಕೊಟ್ಟಿರ್ತಾರೆ. ಸೊ ಸರಿಯಾದ ಉತ್ತರ ನಿಮಗಲ್ಲಿ ಇಸ್ರೋ ಆಗುತ್ತೆ. ಸೊ ಇಷ್ಟು ಡೀಟೇಲ್ಸ್ ಗೊತ್ತಿರಬೇಕಾಗುತ್ತೆ. ಅಂಡ್ ಲಕ್ಷ್ಮಣ್ ಸವದಿ ಅವರು ಪ್ರಸಕ್ತವಾಗಿ ಯಾಕೆ ಲಕ್ಷ್ಮಣ್ ಸವದಿ ಅವರೇ ಈ ಒಂದು ಮಾತುಕತೆಗೆ ಹೋಗಿದ್ರು, ಇವರು ಕೇವಲ ಉಪಮುಖ್ಯಮಂತ್ರಿ ಅಲ್ವಾ ಅಂತ ಹೇಳಿದ್ರೆ ಉಪಮುಖ್ಯಮಂತ್ರಿ ಹೌದು, ಅವರ ಜೊತೆ ಟ್ರಾನ್ಸ್ಪೋರ್ಟ್ ಖಾತೆಯೂ ಕೂಡ ಇದೆ. ಈ ಸಾರಿಗೆ ಇಲಾಖೆ ಏನಿದೆ ಅದರ ಸಚಿವರು ಕೂಡ ಪ್ರಸಕ್ತವಾಗಿ ಲಕ್ಷ್ಮಣ್ ಸವದಿ ಅವರಾಗಿದ್ದಾರೆ. ಇವರು ಅಥಣಿ ವಿಧಾನಸಭಾ ಕ್ಷೇತ್ರ ಏನಿದೆ
ಅಥಣಿ ಅಂತ ಹೇಳಿದ್ರೆ ಬೆಳಗಾಂ ಜಿಲ್ಲೆಯಲ್ಲಿ ಬರುತ್ತೆ. ಸೊ ಅಥಣಿ ವಿಧಾನಸಭಾ ಕ್ಷೇತ್ರದಿಂದ ಪರಾಜಿತ ಅಭ್ಯರ್ಥಿ. ಸೊ ಆದ್ರೂ ಕೆಲವರು ಕೇಳಬಹುದು, ಸರ್ ಅವ್ರು ಎಲೆಕ್ಷನ್ ಅಲ್ಲಿ ಸೋತರು ಕೂಡ ಯಾವ ರೀತಿಯಲ್ಲಿ ಅವರು ಮಂತ್ರಿ ಆದ್ರು, ಉಪಮುಖ್ಯಮಂತ್ರಿ ಆದ್ರು ಅಂತೇಳಿ. ಬಟ್ ಒಂದ್ ಮತ್ತೆ ನೆನ್ಪಿಟ್ಕೊಳ್ಳಿ, ಯಾವುದೇ ಒಬ್ಬ ವ್ಯಕ್ತಿ 25 ವರ್ಷಗಳಿಗಿಂತ ಮೇಲ್ಪಟ್ಟಿರ್ತಕ್ಕಂತಹ ಯಾವುದೇ ವ್ಯಕ್ತಿಯನ್ನ, ಅಂದ್ರೆ ಬೇರೆ ಇನ್ನಿತರ ಎಲ್ಲಾ ಕಂಡೀಷನ್ ಗಳನ್ನ ಫುಲ್ಫಿಲ್ ಮಾಡತಕ್ಕಂತಹ ವ್ಯಕ್ತಿಯನ್ನ ನಮ್ಮ ರಾಜ್ಯದ ಅಥವಾ ಕೇಂದ್ರದ ಮಂತ್ರಿ ಆಗ್ಬಹುದು, ಅಥವಾ ಮುಖ್ಯಮಂತ್ರಿ ಆಗ್ಬಹುದು, ಅಥವಾ ಪ್ರಧಾನಮಂತ್ರಿಯನ್ನಾಗಿ ಮಾಡಬಹುದು. ಬಟ್ ಮುಂಬರುವಂತಹ 6 ತಿಂಗಳ ಒಳಗಾಗಿ ಆತ ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ನಿಂತು ಗೆಲ್ಬೇಕಾಗುತ್ತೆ, ಅಥವಾ ಅಟ್ಲೀಸ್ಟ್ ನಮ್ಮ ಏನು ವಿಧಾನಸಭೆಯ ಮೇಲ್ಮನೆ ಏನಿದೆ MLC ಆಗಿ ಆದ್ರೂ ಆಯ್ಕೆ ಆಗ್ಬೇಕಾಗುತ್ತೆ, ನಮ್ಮ ಪರಿಷತ್ತಿಗೆ ಅವರು ಆಯ್ಕೆ ಆಗ್ಬೇಕಾಗುತ್ತೆ. ಸೊ ಇಷ್ಟು ಕಂಡೀಷನ್. ಸೊ ಇವ್ರನ್ನ 6 ತಿಂಗಳ ಒಳಗಾಗಿ ವಿಧಾನ ಪರಿಷತ್ತಿಗೆ ಕಳಿಸ್ಕೊಡ್ಲಾಯ್ತು, MLC ಆಗಿ ಅವ್ರನ್ನ ಆಯ್ಕೆ ಮಾಡಲಾಯ್ತು. ಸೊ ಹಿ ಇಸ್ ಸೇಫ್ ನೌ. ಸೊ ಇದು ಲಕ್ಷ್ಮಣ್ ಸವದಿ ಅವರ ಕುರಿತಾಗಿ ಒಂದು ಸ್ವಲ್ಪ ಡೀಟೇಲ್ಸ್. ಮುಂದಿನ ಸುದ್ದಿ ನೋಡ್ತಾ ಇದೀವಿ. ಎಕ್ಸಾಮ್ ಜಡ್ಜಸ್ ಸ್ಯಾಲರಿ ಫ್ರಮ್ ಆರ್ಡರ್ ಕೇರಳ HC. ಸೊ HC ಅಂತ ಹೇಳಿದ್ರೇನು, ಆಗ್ಲೇ ನಾವು SC ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್, ಅದೇ ರೀತಿ HC ಅಂತ ಹೇಳಿದ್ರೆ ಹೈಕೋರ್ಟ್. ಸೊ ಕೇರಳ ಹೈಕೋರ್ಟ್ ಎನ್ನೇ ಒಂದು ಆದೇಶವನ್ನ ಹೊರಡಿಸಿದೆ. ಏನಪ್ಪಾ ಅಂತ ಹೇಳಿದ್ರೆ, ಇತ್ತೀಚೆಗಷ್ಟೇ ಕೇರಳ ಸರ್ಕಾರ ಒಂದು ಅಧಿಸೂಚನೆಯನ್ನ ಹೊರಡಿಸಿತ್ತು. ಏನಪ್ಪಾ, ಒಂದು ಎಕ್ಸಿಕ್ಯೂಟಿವ್ ಆರ್ಡರ್ ಅಂತ ಕರಿತೀವಿ, ಒಂದು ಎಕ್ಸಿಕ್ಯೂಟಿವ್ ಆರ್ಡರ್ ಅನ್ನ ಹೊರಡಿಸಿತ್ತು. ಏನಪ್ಪಾ ಅಂತ ಹೇಳಿದ್ರೆ, ಅಲ್ಲಿನ ಎಲ್ಲಾ ಏನು ರಾಜ್ಯ ಸರ್ಕಾರದ ನೌಕರರಿದ್ದಾರೆ ಅವರ ಸಂಬಳದಲ್ಲಿ 5 ದಿನಗಳ ಸಂಬಳವನ್ನ ಕಡಿತಗೊಳಿಸಲಾಗುತ್ತೆ. ಇದು ಮುಂಬರುವಂತಹ 6 ತಿಂಗಳುಗಳ ಕಾಲ ಕಾರ್ಯಾಚರಣೆಯಲ್ಲಿರುತ್ತೆ ಅಂತ ಅವರು ಆದೇಶವನ್ನು ಹೊರಡಿಸಿದ್ರು. ಯಾಕಪ್ಪ ಅಂದ್ರೆ ಅವರಲ್ಲೂ ಕೂಡ ಸಾಕಷ್ಟು ಹಣಕಾಸಿನ ತೊಂದರೆ ಉಂಟಾಗಿದೆ. ಸೊ ಈ ಒಂದು ಸಂಪನ್ಮೂಲ ಕ್ರೋಢೀಕರಣದ ಉದ್ದೇಶದಿಂದ ಕೇರಳ ಸರ್ಕಾರ ಇಂತಹ ಒಂದು ಹೆಜ್ಜೆಗೆ ಕೈ ಹಾಕಿತ್ತು. ಬಟ್ ಎಲ್ಲಾ ನೌಕರರು ಅಂತ ಹೇಳಿದ್ರೆ ಅಲ್ಲಿ ಹೈಕೋರ್ಟ್ ನ ಜಡ್ಜ್ಗಳು ಕೂಡ ಬಂದ್ಬಿಡ್ತಾರೆ. ಹೈಕೋರ್ಟ್ ನ ನ್ಯಾಯಾಧೀಶರಿಗೂ ಕೂಡ ರಾಜ್ಯ ಸರ್ಕಾರವೇ ಹಣವನ್ನ ಪಾವತಿ ಮಾಡಬೇಕು. ಸೊ ಅವರ ಒಂದು ಸಂಬಳದಲ್ಲೂ ಕೂಡ ಹಣ ಕಟ್ಟಾಗುವಂತಹ ಸಾಧ್ಯತೆ ಇತ್ತು. ಬಟ್ ಇದಕ್ಕೆ ಸ್ವಲ್ಪ ವಿರೋಧ ವ್ಯಕ್ತವಾಯಿತು. ಯಾಕಪ್ಪ ಅಂತ ಹೇಳಿದ್ರೆ, ನೋಡಿ, 5 ದಿನಗಳ ಸ್ಯಾಲರಿ ಕಟ್ ಮಾಡಿದ ತಕ್ಷಣ ಜಡ್ಜಸ್ ಗಳಿಗೆ ಅಂದ್ರೆ ನ್ಯಾಯಾಧೀಶರಿಗೆ ಏನೋ ದೊಡ್ಡ ತೊಂದರೆ ಆಗುತ್ತೆ ಅಂತಲ್ಲ, ಬದಲಾಗಿ ಇದು ನಮ್ಮ ಸಂವಿಧಾನದ ವಿರೋಧಿಯಾಗಿದೆ ಅಂತ ಕೆಲವೊಂದು ಹೇಳಿಕೆಗಳನ್ನ ಹೇಳಲಾಗ್ತಾ ಇತ್ತು. ಬಿಕಾಸ್ ನೀವು ನೋಡ್ತಾ ಇದ್ದೀರಾ, ನಮ್ಮ ಭಾರತೀಯ ಸಂವಿಧಾನದ 221ನೇ ವಿಧಿ ಆರ್ಟಿಕಲ್ 221 ಪ್ರಕಾರ ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನಲ್ಲಿ ಏನ್ ಹೇಳಿದಾರಪ್ಪ ಅಂತ ಹೇಳಿದ್ರೆ, ಈ ನ್ಯಾಯಾಧೀಶರೇನಿದ್ದಾರೆ, ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ಒಂದು ಸಂಬಳ ಮತ್ತು ಸವಲತ್ತುಗಳನ್ನ ಪಾರ್ಲಿಮೆಂಟ್ ನಿರ್ಧರಿಸುತ್ತೆ. ಅಂದ್ರೆ ನಮ್ಮ ಕೇಂದ್ರದಲ್ಲಿರ್ತಕ್ಕಂತಹ ಸಂಸತ್ತು ನಿರ್ಧಾರ ಮಾಡುತ್ತೆ. ಇದರ ಕುರಿತಾಗಿ ರಾಜ್ಯಗಳಿಗೆ ಒಂದು ಅವಕಾಶ ಇಲ್ಲ ಅಂತ ನಮ್ಮ ಒಂದು ಸಂವಿಧಾನ ತಿಳಿಸುತ್ತೆ. ಸೊ ಅದರ ಅಡಿಯಲ್ಲಿ ಇದಕ್ಕೆ ಒಂದು ವಿರೋಧ ಕೂಡ ವ್ಯಕ್ತವಾಗಿತ್ತು. ಸೊ ಆ ನಿಟ್ಟಿನಲ್ಲಿ ನಿನ್ನೆ ಕೇರಳ ಹೈಕೋರ್ಟ್ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಸೂಚನೆಯನ್ನು ಕೊಟ್ಟಿದೆ. ಅದೇನಪ್ಪಾ ಅಂತ ಹೇಳಿದ್ರೆ, ಕೇರಳ ರಾಜ್ಯ ಸರ್ಕಾರ ಸಂಬಳವನ್ನ ಕಡಿತ ಮಾಡುತ್ತೆ, ಅದರಿಂದ ಈ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನ ಹೊರಗಿಡಬೇಕಾಗುತ್ತೆ. ಒಟ್ಟು ನ್ಯಾಯಾಧೀಶರನ್ನ ಈ ಒಂದು ಆಂಬಿಟ್ ನಿಂದ ಹೊರಗಿಟ್ಬಿಟ್ಟು ಉಳಿದ ನೌಕರರ ಒಂದು ಸ್ಯಾಲರಿನ ನೀವು ಕಟ್ ಮಾಡಬಹುದು ಅಂತ ಹೇಳ್ತಾರೆ. ಸೊ ಇಲ್ಲಿ ಕೂಡ ನೋಡಿದರೆ, ದೇ ಶಲ್ ನಾಟ್ ಬಿ ವೆರಿ ಟು ದೇರ್ ಡಿಸ್ಅಡ್ವಾಂಟೇಜ್ ಆಫ್ಟರ್ ಅಪಾಯಿಂಟ್ಮೆಂಟ್. ಯಾವುದೇ ಒಬ್ಬ ನ್ಯಾಯಾಧೀಶರನ್ನ ನೇಮಕಾತಿ ಮಾಡಿದ್ಮೇಲೆ ಅವರ ಸ್ಯಾಲರಿನ ಹೆಚ್ಚುಗೊಳಿಸಬಹುದು ಹೊರತು ಕಡಿತಗೊಳಿಸಂಗಿಲ್ಲ. ಸೊ ನೋಡಿ, ಇದೇನಕ್ಕಪ್ಪ ಇದೆ ಅಂತ ಹೇಳಿದ್ರೆ, ಖಂಡಿತವಾಗಿ ಅವರು ಒಂದು ಅನ್ಬಯಾಸ್ಡ್ ಆಗಿ ಅಂದ್ರೆ ನಿಷ್ಪಕ್ಷಪಾತವಾಗಿ ಕೆಲಸ ಮಾಡುವಂತಹ ಉದ್ದೇಶದಿಂದ ನಮ್ಮ ಸಂವಿಧಾನದಲ್ಲಿ ಈ ಒಂದು ಕ್ಲಾಸ್ ಅನ್ನು ಕೊಡಲಾಗಿದೆ. ಸೊ ನ್ಯಾಯಾಧೀಶರು ಆಯ್ಕೆಯಾದ್ಮೇಲೆ ಅವರು ಒಂದು ನೇಮಕ ಆದ್ಮೇಲೆ ಅವರ ಸ್ಯಾಲರಿಯನ್ನ ಕಟ್ ಮಾಡಕ್ಕಾಗಲ್ಲ. ಸೊ ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ನಿಂದಾಗಿ ಈ ಒಂದು ಆದೇಶವನ್ನ ಹೈಕೋರ್ಟ್ ಅಥವಾ ನ್ಯಾಯಾಧೀಶರ ಮೇಲೆ ಹೇರಬಾರದು ಅಂತ ಕೇರಳ ಹೈಕೋರ್ಟ್ ಹೇಳಿದೆ. ಸೊ ನಮಗೆ ಜಸ್ಟ್ ಗೊತ್ತಿರಬೇಕಾಗುತ್ತೆ ಯಾವ ರೀತಿ ಆರ್ಟಿಕಲ್ 221 ಏನ್ ಹೇಳುತ್ತೆ, ಅದೇ ರೀತಿ ಪಾರ್ಲಿಮೆಂಟ್ ಯಾವ ರೀತಿ ಈ ನ್ಯಾಯಾಧೀಶರ ಒಂದು ಸಂಬಳ ಸವಲತ್ತುಗಳನ್ನು ನಿರ್ಧರಿಸುತ್ತೆ ಅಂತ ನಮಗೆ ಗೊತ್ತಿರಬೇಕಾಗುತ್ತೆ. ಇದರೊಂದಿಗೆ ನಾವು ಮುಂದಿನ ಪ್ರಶ್ನೆಗಳತ್ತ ಗಮನ ಹರಿಸ್ತಾ ಹೋಗೋಣ. ಇವಾಗ ನೀವು ಸ್ಕ್ರೀನ್ ನಲ್ಲಿ ನೋಡ್ತಾ ಇರತಕ್ಕಂತಹದ್ದು ಎಕ್ಸಾಮ್ ದೃಷ್ಟಿಯಿಂದ ಅತ್ಯಂತ ಮುಖ್ಯವಾಗಿರ್ತಕ್ಕಂತಹ 10 ಪ್ರಮುಖ ಪ್ರಶ್ನೋತ್ತರಗಳು. ಸೊ ಅದನ್ನ ಸಂಪೂರ್ಣವಾಗಿ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ನೀವು ಕೂಡ ಪ್ರೀಮಿಯರ್ ಚಾಟ್ ನಲ್ಲಿ ಭಾಗಿಯಾಗಿ, ನಾನು ಕೂಡ ಭಾಗಿಯಾಗ್ತೀನಿ. ಸೊ ಒಟ್ಟಿಗೆ ಇದನ್ನ ನಾವು ತಿಳ್ಕೊಳ್ತಾ ಹೋಗೋಣ. ಅಂಡ್ ನೀವು ನೋಟ್ಬುಕ್ ಅನ್ನ ಇಟ್ಕೊಂಡು ಇದನ್ನ ನೋಟ್ ಡೌನ್ ಮಾಡ್ಕೊಳ್ತಾನೆ ಹೋಗ್ಬೇಕಾಗುತ್ತೆ. ಆ ವಿಡಿಯೋನ ಪಾಸ್ ಮಾಡಿ ಅಥವಾ ರಿವೈಂಡ್ ಮಾಡಿ ಕೂಡ ನೀವು ಆನ್ಸರ್ ಮಾಡ್ತಾ ಹೋಗ್ಬೋದು, ನೋಟ್ ಮಾಡ್ಕೊಳ್ತಾ ಹೋಗ್ಬೋದು. ಬಟ್ ಪ್ರಸಕ್ತವಾಗಿ ಈ ಒಂದು ವಿಡಿಯೋದ ಜೊತೆನೆ ನೀವು ಆನ್ಸರ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಮೊದಲನೇ ಒಂದು ಪ್ರಶ್ನೆ ಹೇಳುತ್ತೆ, ಪೀಟರ್ಸ್ಬರ್ಗ್ ಹವಾಮಾನ ಸಂವಾದ 2020 ರ ಮೊದಲ ವರ್ಚುವಲ್ 11ನೇ ಅಧಿವೇಶನದಲ್ಲಿ ಭಾರತದಿಂದ ಯಾರು ಭಾಗವಹಿಸಿದ್ರು? ನೋಡಿ, ಇದು ಕೂಡ ಒಂದು ಪ್ರಮುಖವಾದಂತಹ ಪ್ರಶ್ನೆ. ಎಕ್ಸಾಮ್ ನಲ್ಲಿ ನೇರವಾಗಿ ಇದೇ ರೀತಿ ಕೇಳುವಂತಹ ಸಾಧ್ಯತೆ ಇರುತ್ತೆ. ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಸಿ, ಪ್ರಕಾಶ್ ಜಾವಡೇಕರ್. ಸೊ ತಿಳ್ಕೊಳ್ತಾ ಹೋಗೋಣ. ಈ ಪೀಟರ್ಸ್ಬರ್ಗ್ ಹವಾಮಾನ ಸಂವಾದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಪೀಟರ್ಸ್ಬರ್ಗ್ ಅಂತಕ್ಕಂತಹದ್ದು ಜರ್ಮನಿ ದೇಶದಲ್ಲಿ ಬರ್ತಕ್ಕಂತಹ ಒಂದು ನಗರ. ಸೊ ಅದು ಎಲ್ಲಿ ಕಂಡು ಬರುತ್ತಪ್ಪ ಅಂತ ಹೇಳಿದ್ರೆ ಜರ್ಮನಿ. ಈ ಬಾರಿ ಏನು ಹವಾಮಾನ ಸಂವಾದ ಆಯ್ತು, ಈ ಒಂದು ಕ್ಲೈಮೇಟ್ ಸಮಿಟ್ ಏನಾಯ್ತು, ಅದನ್ನ ಪೀಟರ್ಸ್ಬರ್ಗ್ ನಲ್ಲಿ ಆಯೋಜನೆ ಮಾಡಲಾಗಿತ್ತು.
ಇದರ ಸಹ ಅಧ್ಯಕ್ಷತೆ ಅಂತ ಹೇಳಿದ್ರೆ ಕೋ ಚೇರ್ಮನ್ಶಿಪ್, ಸಹ ಅಧ್ಯಕ್ಷತೆ ಯಾರು ವಹಿಸಿದ್ರಪ್ಪ ಅಂತ ಹೇಳಿದ್ರೆ ಕೆಳಗಡೆ ನೋಡ್ತಾ ಇದ್ದೀರಾ, ಯುನೈಟೆಡ್ ಕಿಂಗ್ಡಮ್, ಬ್ರಿಟನ್ ದೇಶ ಇದರ ಸಹ ಅಧ್ಯಕ್ಷತೆಯನ್ನ ಕೂಡ ವಹಿಸಿತ್ತು. ಕೋ ಚೇರ್ಡ್ ಬೈ ಬ್ರಿಟನ್ ಅಂತ ಕರಿತೀವಿ. ಸೊ ಪೀಟರ್ಸ್ಬರ್ಗ್ ನಲ್ಲಿ ಇದು ನಡೆದಿತ್ತು. ಸೊ ಇದು ವರ್ಚುವಲ್ ಅಂದ್ರೆ ಏನು, ಮಿಥ್ಯೆ ಅಂತ ನಾವು ಕರಿತೀವಿ ಕನ್ನಡದಲ್ಲಿ. ಮಿಥ್ಯೆ ಅಂತ ಹೇಳಿದ್ರೆ ನೈಜವಾದಂತಹ ಮೀಟಿಂಗ್ ಅಲ್ಲ, ಸಂವಾದ ಅಲ್ಲ. ನಾವು ನೀವು ಎದುರು ಬದುರು ಕೂತ್ಕೊಂಡ್ಬಿಟ್ಟು ಮಾಡ್ತಕ್ಕಂತಹ ಮೀಟಿಂಗ್ ಅನ್ನ ನೈಜವಾದಂತಹ ಸಂವಾದ ಅಂತ ಕರಿತೀವಿ. ವರ್ಚುವಲ್ ಅಂತ ಹೇಳಿದ್ರೆ ವಿಡಿಯೋ ಕಾನ್ಫರೆನ್ಸಿಂಗ್ ಇರ್ಬೋದು, ಅಥವಾ ಸ್ಕೈಪ್ ಇರ್ಬೋದು, ಅಥವಾ ಇನ್ಯಾವುದೇ ಒಂದು ವಿಡಿಯೋ ಕಾನ್ಫರೆನ್ಸಿಂಗ್ ತಂತ್ರಜ್ಞಾನದ ಮೂಲಕ ನಾವು ಮಾಡ್ತಕ್ಕಂತಹ ಒಂದು ಕೆಲಸಗಳನ್ನ ವರ್ಚುವಲ್ ಅಂತ ಕರಿತೀವಿ. ಸೊ ಫಾರ್ ಎಕ್ಸಾಂಪಲ್, ನಾವು ನೀವು ಈಗ ನಡೆಸ್ತಿರ್ತಕ್ಕಂತಹ ಸಂವಹನ ಕೂಡ ವರ್ಚುವಲ್, ಬಿಕಾಸ್ ನಾವು ಮುಖಾಮುಖಿಯಾಗಿ ನೇರವಾಗಿ ಎದುರು ಬದುರು ಕೂತ್ಕೊಂಡಿಲ್ಲ, ಬದಲಾಗಿ ಒಂದು ತಂತ್ರಜ್ಞಾನದ ಸಹಾಯದಿಂದ ನಾವು ಇದನ್ನ ಕಾರ್ಯಗತಗೊಳಿಸ್ತಾ ಇದ್ದೇವೆ. ಸೊ ಅದನ್ನ ವರ್ಚುವಲ್ ಅಂತ ಕೂಡ ಕರಿಬಹುದು. ಸೊ ನಾನು ಆಗ್ಲೇ ಹೇಳ್ದಂಗೆ ನಮ್ಮ ಭಾರತದಿಂದ ಕೇಂದ್ರದ ಕ್ಯಾಬಿನೆಟ್ ಮಂತ್ರಿಯಾಗಿರ್ತಕ್ಕಂತಹ ಪ್ರಕಾಶ್ ಜಾವಡೇಕರ್ ಅವರು ಭಾರತವನ್ನ ಪ್ರತಿನಿಧಿಸಿದ್ರು. ಪ್ರಕಾಶ್ ಜಾವಡೇಕರ್ ಯಾರಪ್ಪ ಅಂತ ಹೇಳಿದ್ರೆ ಇವರು ನಮ್ಮ ಕೇಂದ್ರದ ಅರಣ್ಯ ಸಚಿವರು. ಅರಣ್ಯ, ಪರಿಸರ ಮತ್ತು ಹವಾಮಾನ ಬದಲಾವಣೆ ಈ ಮೂರೂ ಡಿಪಾರ್ಟ್ಮೆಂಟ್ ಗಳನ್ನ ಸೇರಿಸಿ ಒಂದು ಸಚಿವಾಲಯ ಇದೆ, ಅದರ ಸಚಿವರು ಇವರು. ಯಾವುದೇದಪ್ಪ ಅಂತ ಹೇಳಿದ್ರೆ ಅರಣ್ಯ, ಪರಿಸರ ಮತ್ತು ಹವಾಮಾನ ಬದಲಾವಣೆ. ಓಕೆ, ಸೊ ಇದನ್ನ ಮೂರನ್ನು ಕೂಡ ನೆನಪಿಟ್ಕೋಬೇಕಾಗುತ್ತೆ. ಫಾರೆಸ್ಟ್, ಎನ್ವಿರಾನ್ಮೆಂಟ್ ಅಂಡ್ ಕ್ಲೈಮೇಟ್ ಚೇಂಜ್ ಮಿನಿಸ್ಟರ್ ಅಂತ ಕರಿತೀವಿ. ಪ್ರಕಾಶ್ ಜಾವಡೇಕರ್ ಒಬ್ಬ ಬಹಳ ಕ್ರಿಯಾಶೀಲವಾದಂತಹ ಒಬ್ಬ ಮಂತ್ರಿಯವರು, ಸಂಪುಟ ಸಚಿವರು. ಇವರ ಜೊತೆ ಇದು ಮಾತ್ರವಲ್ಲ, ಇದನ್ನು ಹೊರತುಪಡಿಸಿ ಇನ್ಫಾರ್ಮೇಶನ್ ಅಂಡ್ ಬ್ರಾಡ್ಕಾಸ್ಟಿಂಗ್ ಖಾತೆ ಕೂಡ ಇವರ ಬಳಿಯೇ ಇದೆ, ಅಥವಾ ನಾವು ಕನ್ನಡದಲ್ಲಿ ವಾರ್ತಾ ಮತ್ತು ಪ್ರಸಾರ ಇಲಾಖೆ ಅಂತ ಏನ್ ಕರಿತೀವಿ. ವಾರ್ತಾ ಮತ್ತು ಪ್ರಸಾರ ಇಲಾಖೆ ಅಥವಾ ಇನ್ಫಾರ್ಮೇಶನ್ ಅಂಡ್ ಬ್ರಾಡ್ಕಾಸ್ಟಿಂಗ್ ಡಿಪಾರ್ಟ್ಮೆಂಟ್ ಏನಿದೆ ಅದು ಕೂಡ ಪ್ರಕಾಶ್ ಜಾವಡೇಕರ್ ಅವರ ಅಡಿಯಲ್ಲಿ ಬರುತ್ತೆ. ಸೊ ಮುಂದಿನ ಪ್ರಶ್ನೆ ಅಂತ ಗಮನ ಹರಿಸ್ತಾ ಹೋಗೋಣ. ಎಲ್ಲರೂ ಕೂಡ ದಯವಿಟ್ಟು ಆನ್ಸರ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಎರಡನೇ ಪ್ರಶ್ನೆ ಹೇಳುತ್ತೆ, ಸ್ಥಾಪಿಸಲಾದ ಒಟ್ಟು ನವೀಕರಿಸಬಹುದಾದ ಸಾಮರ್ಥ್ಯದಲ್ಲಿ ಯಾವ ರಾಜ್ಯ ಅಗ್ರಸ್ಥಾನದಲ್ಲಿದೆ ಎಂದು ಕ್ರಿಸಿಲ್ ಸಂಶೋಧನಾ ವರದಿ ಹೇಳಿದೆ. ನೋಡಿ, ಕ್ರಿಸಿಲ್ ಸಂಶೋಧನಾ ವರದಿ ಇತ್ತೀಚೆಗಷ್ಟೇ ಬಿಡುಗಡೆಯಾಯಿತು. ಅದರಲ್ಲಿ ಈ ರಿನ್ಯೂವಬಲ್ ಫ್ಯೂಯಲ್ ಏನಿದೆ ಅಥವಾ ನವೀಕರಿಸಬಹುದಾದಂತಹ ಸಾಮರ್ಥ್ಯ, ಇದು ಯಾವ ರಾಜ್ಯದಲ್ಲಿ ಅತಿ ಹೆಚ್ಚಾಗಿದೆ ಅಂತ ಒಂದು ವರದಿಯನ್ನ ಮಂಡನೆ ಮಾಡಿದ್ರು. ಅದರ ಪ್ರಕಾರ ಪ್ರಥಮ ಸ್ಥಾನದಲ್ಲಿರ್ತಕ್ಕಂತಹದ್ದು ನಮ್ಮ ಕರ್ನಾಟಕ. ಆಪ್ಷನ್ ಬಿ ಸರಿಯಾದ ಉತ್ತರ ಆಗುತ್ತೆ. ನೀವು ನೋಡ್ತಾ ಇದ್ದೀರಾ ಯಾವ ರೀತಿ 2ನೇ ಸ್ಥಾನದಲ್ಲಿ ತಮಿಳುನಾಡು, 3ನೇ ಸ್ಥಾನದಲ್ಲಿ ಗುಜರಾತ್ ಇದೆ. ಬಟ್ ನಮಗೆ ಹೆಮ್ಮೆಯ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಕರ್ನಾಟಕ 1ನೇ ಸ್ಥಾನದಲ್ಲಿ ನಿಮಗೆ ಕಂಡು ಬರ್ತಾ ಇದೆ. ಸೊ ಈ ಕ್ರಿಸಿಲ್ ಅನ್ನುವ ಸಂಸ್ಥೆ ಏನಿದೆ ಅದರ ಬಗ್ಗೆ ಕೂಡ ಕೆಲವೊಂದು ಡೀಟೇಲ್ಸ್ ಅನ್ನ ಕೊಡಲಾಗಿದೆ. ಕ್ರೆಡಿಟ್ ರೇಟಿಂಗ್ ಇನ್ಫಾರ್ಮೇಶನ್ ಸರ್ವಿಸಸ್ ಆಫ್ ಇಂಡಿಯಾ ಲಿಮಿಟೆಡ್, ಇದೊಂದು ರೇಟಿಂಗ್ ಏಜೆನ್ಸಿ, ಕ್ರೆಡಿಟ್ ರೇಟಿಂಗ್ ಅನ್ನ ತಿಳಿಸ್ತಕ್ಕಂತಹ ಏಜೆನ್ಸಿ. ಸೊ ಕ್ರಿಸಿಲ್ ಅಂದ್ರೆ ಏನು ಕೂಡ ನೀವು ನೋಟ್ ಡೌನ್ ಮಾಡ್ಕೊಳ್ಳೇಬೇಕಾಗುತ್ತೆ. ಕ್ರೆಡಿಟ್ ರೇಟಿಂಗ್ ಇನ್ಫಾರ್ಮೇಶನ್ ಸರ್ವಿಸಸ್ ಆಫ್ ಇಂಡಿಯಾ ಲಿಮಿಟೆಡ್ ಬಹಳ ಒಂದು ಪ್ರಮುಖವಾದಂತಹ ಸಂಸ್ಥೆ. ತನ್ನ ಪ್ರಧಾನ ಕಚೇರಿಯನ್ನ ಮುಂಬೈನಲ್ಲಿ ಹೊಂದಿದೆ. ಜೊತೆಗೆ ಪ್ರಸಕ್ತವಾಗಿ ಅದರ MD ಮತ್ತು CEO ಅಶು ಸುಯಾಶ್ ಅಂತಕ್ಕಂಥವರು, ಅಧ್ಯಕ್ಷರು ಜಾನ್ ಬೆರಿಸ್ಫೋರ್ಡ್ ಅವರು. ಸೊ ಇದು ಕೂಡ ನಿಮಗೆ ಜಸ್ಟ್ ಗೊತ್ತಿರಬೇಕಾಗುತ್ತೆ. ಸೊ ನವೀಕರಿಸಬಹುದಾದ ಅಂತ ಹೇಳಿದ್ರೆ ರಿನ್ಯೂವೇಬಲ್ ಅಂದ್ರೆ ಏನು? ಸೊ ಯಾವ ರೀತಿ ನಾವು ಪವನ ವಿದ್ಯುತ್ ಇರ್ಬೋದು, ಅಥವಾ ರಿನ್ಯೂವೇಬಲ್ ಅಂದ್ರೆ ಮುಗಿದು ಹೋಗದಂತಹ ಮೂಲಗಳಿರ್ತವೆ, ಅದರಿಂದ ತಯಾರಿಸಲಾಗುವಂತಹ ಸಾಮರ್ಥ್ಯವನ್ನು ನಾವು ರಿನ್ಯೂವೇಬಲ್ ಎನರ್ಜಿ ಅಥವಾ ನವೀಕರಿಸಬಹುದಾದಂತಹ ಶಕ್ತಿ ಅಂತ ಕರೀತೀವಿ. ಸೊ ಇದರಲ್ಲಿ ನಮ್ಮ ಕರ್ನಾಟಕ ಪ್ರಥಮ ಸ್ಥಾನದಲ್ಲಿದೆ. ಮೂರನೇ ಪ್ರಶ್ನೆ ನೋಡ್ತಾ ಇದ್ದೀರಾ. ಭಾರತವು ಯಾವ ರಾಷ್ಟ್ರಕ್ಕೆ 150 ಮಿಲಿಯನ್ ವಿದೇಶಿ ಕರೆನ್ಸಿ ಸ್ವಾಪ್ ಸೌಲಭ್ಯವನ್ನ ಒದಗಿಸಿದೆ? ನೋಡಿ, ಇಲ್ಲಿ ಸ್ವಾಪ್ ಅಂತ ಒಂದು ವರ್ಡ್ ಕೇಳ್ತಾ ಇದ್ದೀರಾ. ಸ್ವಾಪ್ ಅಂದ್ರೆ ಎಕ್ಸ್ಚೇಂಜ್ ಮಾಡುವುದು. ನೀವು ಕೂಡ ನಿಮ್ಮ ಮೊಬೈಲ್ಗಳಲ್ಲಿ ಸ್ವಾಪಿಂಗ್ ಆಪ್ಷನ್ ನೋಡ್ತಾ ಇರ್ತೀರಾ. ಸ್ವಾಪ್ ಅಂದ್ರೆ ಜಸ್ಟ್ ಮ್ಯೂಚುವಲ್ ಎಕ್ಸ್ಚೇಂಜ್ ಮಾಡುವುದು, ಬದಲಾಯಿಸಿಕೊಳ್ಳುವುದು ಅಂತ ಹೇಳಿ ಅರ್ಥ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತ ಹೇಳಿದ್ರೆ ದಯವಿಟ್ಟು ಕಮೆಂಟ್ಸ್ ಅಲ್ಲಿ ಕೊಡ್ತಾ ಹೋಗಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಮಾಲ್ಡೀವ್ಸ್ ಆಗಿರುತ್ತೆ. ಸೊ ನಿಮಗೆ ಡೀಟೇಲ್ಸ್ ಕಾಣಿಸ್ತಾ ಇದೆ. ಭಾರತದ ಪರವಾಗಿ ಜುಲೈ 2019ರಲ್ಲಿ 400 ಮಿಲಿಯನ್ ಕರೆನ್ಸಿ ಸ್ವಾಪ್ ಒಪ್ಪಂದದಡಿಯಲ್ಲಿ ಈ ಸೌಲಭ್ಯವನ್ನ ವಿಸ್ತರಿಸಲಾಗಿದೆ. ಸೊ ಇದೊಂದು ಬಹಳ ಹಿಂದೆನೆ, ಅಂದ್ರೆ 2019 ಜುಲೈನಲ್ಲೇ ಒಂದು ಘೋಷಣೆ ಮಾಡಲಾಗಿತ್ತು. ಇದನ್ನ ಈಗ ವಿಸ್ತಾರ ಕೂಡ ಮಾಡಲಾಗಿದೆ. ಸೊ ಮಾಲ್ಡೀವ್ಸ್ಗೆ ಒಂದು ಹಣಕಾಸಿನ ಒಂದು ಆರ್ಥಿಕವಾಗಿ ಅವರಿಗೆ ನೆರವಾಗುವ ಉದ್ದೇಶದಿಂದ ಭಾರತ 150 ಮಿಲಿಯನ್ ವಿದೇಶಿ ಕರೆನ್ಸಿ ಸ್ವಾಪ್ ಸೌಲಭ್ಯವನ್ನ ಒದಗಿಸಿದೆ. ಸೊ ಬಹಳ ಇಂಪಾರ್ಟೆಂಟ್, ಇದು ಯಾವ ರಾಷ್ಟ್ರ ಅಂತ ಕೇಳ್ತಾರೆ. ಮಾಲ್ಡೀವ್ಸ್ ಒಂದು ಭಾರತದ ಒಂದು ಮಿತ್ರ ರಾಷ್ಟ್ರ, ನಮ್ಮ ಒಂದು ಅಲೈ ಅಂತಾನೆ ಕರಿತೀವಿ ನಾವು, ಒಂದು ಮಿತ್ರ ರಾಷ್ಟ್ರ. ಸೊ ಇವರಿಗೆ ಹೆಲ್ಪ್ ಮಾಡಿದ್ದಾರೆ. ನೋಡಿ, ನೀವು ಮಾಲ್ಡೀವ್ಸ್ ನ ಒಂದು ಸ್ವಲ್ಪ ಇತಿಹಾಸವನ್ನ ಕೆದಕ್ತಾ ಹೋಗೋದಾದ್ರೆ, ಕೆಲವು ವರ್ಷಗಳ ಹಿಂದೆ ಮಾಲ್ಡೀವ್ಸ್ ನಲ್ಲಿ ಮೊಹಮ್ಮದ್ ನೌಶಾದ್ ಅಂತಕ್ಕಂತಹ ಒಬ್ಬ ಹಿರಿಯ ರಾಜಕಾರಣಿ, ಪ್ರಸಕ್ತವಾಗಿ ಅವರು ಅಲ್ಲಿನ ಸ್ಪೀಕರ್ ಕೂಡ ಆಗಿದ್ದಾರೆ, ಅವರು ಅಲ್ಲಿನ ಅಧ್ಯಕ್ಷರಾಗಿದ್ರು. ಅವರು ಅತ್ಯಂತ ಭಾರತೀಯ ಪರವಾದಂತಹ ಧೋರಣೆಯನ್ನ ಹೊಂದಿದ್ರು. ಬಟ್ ಕಾರಣಾಂತರಗಳಿಂದ ಅವರನ್ನ ಕೆಳಗಿಳಿಸ್ಬಿಟ್ಟು ಅಬ್ದುಲ್ಲಾ ಯಮೀನ್ ಅಂತಕ್ಕಂತಹ ರಾಜಕಾರಣಿ ಅಲ್ಲಿನ ರಾಷ್ಟ್ರಪತಿ ಆಗ್ತಾರೆ.
ಅವರು ಸಂಪೂರ್ಣವಾಗಿ ಭಾರತೀಯ ವಿರೋಧಿ ಒಂದು ಸ್ಟ್ರಾಟಜಿಯನ್ನ ಹಿಡಿತಾ ಇರ್ತಾರೆ. ಅವರು ಭಾರತವನ್ನ ವಿರೋಧಿಸ್ಬಿಟ್ಟು ಚೀನಾ ದೇಶಕ್ಕೆ ಸಹಾಯ ಮಾಡ್ತಿರ್ತಾರೆ. ಬಟ್ ಅದಾದ ನಂತರ ಒಂದು ನಾಟಕೀಯ ತಿರುವು ನಡೆದ್ಬಿಟ್ಟು ಈ ಅಬ್ದುಲ್ಲಾ ಯಮೀನ್ ಅವರ ಸರ್ಕಾರ ಕೂಡ ಪದಚ್ಯುತಗೊಳ್ಳುತ್ತೆ. ಅದಾದ ಬಳಿಕ ಭಾರತದ ಸ್ನೇಹಿತರಾಗಿರ್ತಕ್ಕಂತಹ ಮತ್ತೊಬ್ಬ ಮಾಲ್ಡೀವಿಯನ್ ರಾಜಕಾರಣಿಯಾಗಿರ್ತಕ್ಕಂತಹ ಮೊಹಮ್ಮದ್ ಸೋಲಿಹ್ ಅವರು ಪ್ರಸಕ್ತವಾಗಿ ಅಲ್ಲಿನ ರಾಷ್ಟ್ರಪತಿಯಾಗಿದ್ದಾರೆ. ಇಬ್ರಾಹಿಂ ಮೊಹಮ್ಮದ್ ಸೋಲಿ ಅವರು ಅಲ್ಲಿನ ಅಧ್ಯಕ್ಷರಾಗಿದ್ದಾರೆ. ಅವರು ಭಾರತದ ಪರವಾಗಿ ಒಂದು ಧೋರಣೆಯನ್ನ ಹೊಂದಿದ್ದಾರೆ. ಸೊ ಇದು ಕೂಡ ನಮಗೆ ಜಸ್ಟ್ ಗೊತ್ತಿರಬೇಕಾಗುತ್ತೆ ಯಾವ ರೀತಿ ಪ್ರಪಂಚದ ಬೇರೆ ಬೇರೆ ದೇಶಗಳಲ್ಲಿನ ಒಂದು ರಾಜಕೀಯ ಪರಿಸ್ಥಿತಿ ಭಾರತದ ಮೇಲೂ ಕೂಡ ಪರಿಣಾಮ ಬೀರುತ್ತೆ. ಬಿಕಾಸ್ ಮಾಲ್ಡೀವ್ಸ್ ಒಂದು ಮಿತ್ರ ರಾಷ್ಟ್ರ. ಸೊ ಅಲ್ಲಿನ ಸರ್ಕಾರ ಯಾವಾಗ್ಲೂ ಕೂಡ ಭಾರತದ ಪರವಾಗಿರ್ಬೇಕು ಅಂತ ನಮ್ಮ ಭಾರತೀಯ ಸರ್ಕಾರ ತನ್ನ ಒಂದು ಹಿತಾಸಕ್ತಿಯ ದೃಷ್ಟಿಯಿಂದ ನೋಡುತ್ತೆ. ಸದ್ಯಕ್ಕೆ ಇಬ್ರಾಹಿಂ ಮೊಹಮ್ಮದ್ ಸೋಲಿಹ್ ಅವರು ಭಾರತದ ಪರವಾಗಿರೋ ಒಂದು ಧೋರಣೆಯನ್ನು ಹೊಂದಿದ್ದಾರೆ. ಜೊತೆಗೆ ಮಾಲ್ಡೀವ್ಸ್ ನ ರಾಜಧಾನಿ ಯಾವ್ದಪ್ಪ ಅಂತ ಹೇಳಿದ್ರೆ ಮಾಲೆ. ಅಂಡ್ ಅಲ್ಲಿನ ಕರೆನ್ಸಿ ಯಾವ್ದಪ್ಪ ಅಂತ ಹೇಳಿದ್ರೆ ಮಾಲ್ಡೀವಿಯನ್ ರುಫಿಯಾ. ಇದು ಕೂಡ ನಿಮಗೆ ಖಂಡಿತವಾಗಿ ಗೊತ್ತಿರಬೇಕಾಗುತ್ತೆ. ಇದು ಸ್ಟ್ಯಾಟಿಕ್ ಜಿಕೆ. ಸೊ ಇದನ್ನ ಗೊತ್ತಿರಲೇಬೇಕಾಗುತ್ತೆ. ಮುಂದಿನ ಪ್ರಶ್ನೆ ನೋಡ್ತಾ ಇದ್ದೀವಿ. ಪಬ್ಲಿಕ್ ಎಂಟರ್ಪ್ರೈಸಸ್ ಸೆಲೆಕ್ಷನ್ ಬೋರ್ಡ್ PESB ಯಾರನ್ನ ತನ್ನ ಮುಖ್ಯಸ್ಥರನ್ನಾಗಿ ನೇಮಿಸಿಕೊಂಡಿದೆ? ನೋಡಿ, ಪಬ್ಲಿಕ್ ಎಂಟರ್ಪ್ರೈಸಸ್ ಸೆಲೆಕ್ಷನ್ ಬೋರ್ಡ್ ಅಂತ ಹೇಳಿದ್ರೆ ಏನು ನಮ್ಮ PSUಗಳಿದ್ದಾವೆ, ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸ್, ಅಂದ್ರೆ ನಮ್ಮ ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳೇನಿದ್ದಾವೆ ಅದರ ನೌಕರರನ್ನ, ಅದರ ಒಂದು ಎಂಪ್ಲಾಯ್ಗಳನ್ನ ಆಯ್ಕೆ ಮಾಡುವಂತಹ ಸಂಪೂರ್ಣ ಜವಾಬ್ದಾರಿ ಈ ಪಬ್ಲಿಕ್ ಎಂಟರ್ಪ್ರೈಸಸ್ ಸೆಲೆಕ್ಷನ್ ಬೋರ್ಡ್ ನ ಬಳಿ ಇರುತ್ತೆ. ಇದೊಂದು ಬಹಳ ಪ್ರಭಾವಿಯಾದಂತಹ ಒಂದು ಹುದ್ದೆ. ಈ ಹುದ್ದೆಗೆ ನೀವು ನೋಡ್ತಾ ಇದ್ದೀರಾ ಆಪ್ಷನ್ ಸಿ ರಾಜೀವ್ ಕುಮಾರ್ ಅವರು ಆಯ್ಕೆಯಾಗಿದ್ದಾರೆ. ಸೊ ಡೆಫಿನೆಟ್ಲಿ ಪರೀಕ್ಷೆಯಲ್ಲಿ ಪ್ರಶ್ನೆ ಆಗ್ಬೋದು. PESB ಅಥವಾ ಪಬ್ಲಿಕ್ ಎಂಟರ್ಪ್ರೈಸಸ್ ಸೆಲೆಕ್ಷನ್ ಬೋರ್ಡ್ ನ ಮುಖ್ಯಸ್ಥರು ಯಾರು ಹೊಸಬರು ಅಂತ ಹೇಳಿದ್ರೆ ಖಂಡಿತವಾಗಿ ಆಪ್ಷನ್ ಸಿ ರಾಜೀವ್ ಕುಮಾರ್ ಆಗುತ್ತೆ. ಸೊ ಕೆಳಗೆ ನೋಡ್ತಾ ಇದ್ದೀರಾ ಪ್ರಸಕ್ತವಾಗಿ ಅದರ ಅಧ್ಯಕ್ಷರು ರಾಜೀವ್ ಕುಮಾರ್ ಅಂಡ್ ಅದರ ನಿರ್ದೇಶಕ ಕೈಲಾಶ್ ಡಾನ್ ರತ್ನು ಅವರು. ಸೊ ಡೆಫಿನೆಟ್ಲಿ ನೋಟ್ ಡೌನ್ ಮಾಡ್ಕೊಳ್ತಾನೆ ಮುಂದೋಗ್ಬೇಕಾಗುತ್ತೆ. ಸೊ ಈ PESB ಯ ಕೆಲಸ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳೇನಿದ್ದಾವೆ ಅದಕ್ಕೆ ನೌಕರರನ್ನ ಅಪಾಯಿಂಟ್ ಮಾಡ್ಕೊಳ್ಳೋದು, ನೇಮಕಾತಿ ಮಾಡ್ಕೊಳ್ಳೋದು. ಸೊ ಮುಂದಿನ ಪ್ರಶ್ನೆ ನೋಡ್ತಾ ಇದ್ದೀರಾ. ಯಾವ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರು ಎಕ್ಸ್ರೇ ಸ್ಕ್ಯಾನ್ ಬಳಸಿ ಕೇವಲ 5 ಸೆಕೆಂಡುಗಳಲ್ಲಿ COVID-19 ಅನ್ನು ಕಂಡುಹಿಡಿಯಲು ಸಾಫ್ಟ್ವೇರ್ ಅನ್ನ ಅಭಿವೃದ್ಧಿಪಡಿಸಿದ್ದಾರೆ? ಇದೊಂದು ಬಹಳ ಅಭಿನಂದನಾರ್ಹವಾದಂತಹ ಒಂದು ಸಾಧನೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ IIT ರೂರ್ಕಿ ಆಗಿರುತ್ತೆ. ಸೊ ದಯವಿಟ್ಟು ನೆನ್ಪಿಟ್ಕೋಬೇಕಾಗುತ್ತೆ. ರೂರ್ಕಿ ಅನ್ನುವಂತಹ ನಗರ ಎಲ್ಲಿ ಕಂಡು ಬರುತ್ತೆ ಅಂತ ಹೇಳಿದ್ರೆ ಇದು ಉತ್ತರಾಖಂಡ ರಾಜ್ಯದಲ್ಲಿ ಕಂಡು ಬರುವಂತಹ ಒಂದು ಸ್ಥಳ. ಅಲ್ಲಿ ಕೂಡ ಒಂದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕಂಡು ಬರುತ್ತೆ. ನಾವು ಯಾವ ರೀತಿ ಇತ್ತೀಚೆಗಷ್ಟೇ IIT ಖರಗ್ಪುರ್ ಬಗ್ಗೆ ಮಾತಾಡ್ತಾ ಇದ್ವಿ, IIT ಮಡ್ರಾಸ್ ಬಗ್ಗೆ ಮಾತಾಡ್ತಾ ಇದ್ವಿ, ಇದು ಮತ್ತೊಂದು ಹಳೆಯ IIT ರೂರ್ಕಿ ಅಂತೇಳಿ. ರೂರ್ಕಿ ಕಂಡು ಬರುವುದು ಉತ್ತರಾಖಂಡ ಜಿಲ್ಲೆಯಲ್ಲಿ. ಸೊ ಅಲ್ಲಿನ ಸಿವಿಲ್ ಇಂಜಿನಿಯರಿಂಗ್ ವಿಭಾಗದ ಪ್ರಾಧ್ಯಾಪಕರಾಗಿದ್ದಂತಹ ಕಮಲ್ ಜೈನ್ ಅವರು ಇಂತಹ ಒಂದು ಮಹತ್ತರವಾದಂತಹ ಸಾಧನೆಯನ್ನ ಮಾಡಿದ್ದಾರೆ. ಕೇವಲ 5 ಸೆಕೆಂಡ್ಗಳಲ್ಲಿ COVID-19 ಅನ್ನ ಅಂದ್ರೆ ಥ್ರೂ ಎಕ್ಸ್ರೇ ಕಂಡುಹಿಡಬಹುದು ಅನ್ನುವಂತಹ ಒಂದು ತಂತ್ರಾಂಶವನ್ನ, ಒಂದು ಸಾಫ್ಟ್ವೇರ್ ಅನ್ನ ಇವರು ಅಭಿವೃದ್ಧಿಪಡಿಸಿದ್ದಾರೆ. ಸೊ IIT ರೂರ್ಕಿಯ ನಿರ್ದೇಶಕ ಅಜಿತ್ ಚತುರ್ವೇದಿ ಅವರು. ಜಸ್ಟ್ ಗೊತ್ತಿರಬೇಕಾಗುತ್ತೆ, ತುಂಬಾ ಸ್ಟ್ರೆಸ್ ಮಾಡಿ ನೋಟ್ ಡೌನ್ ಮಾಡ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಬಟ್ ಈ ಪ್ರಶ್ನೆ ಮತ್ತು ಇದಕ್ಕೆ ನಾನು ಹೇಳಿದಂತಹ ಉತ್ತರ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ಕೂಡ ನಿಮಗೆ ಕಾಣಿಸ್ತದೆ IIT ಖರಗ್ಪುರ್, IIT ಮಡ್ರಾಸ್, IIT ಮುಂಬೈ. ಸೊ ಇವೆಲ್ಲವೂ ಕೂಡ ಪ್ರತಿಷ್ಠಿತ ಭಾರತೀಯ ಇಂಜಿನಿಯರಿಂಗ್ ವಿದ್ಯಾಭ್ಯಾಸಕ್ಕೆ ಇರತಕ್ಕಂತಹ ಸಂಸ್ಥೆಗಳು. ಮುಂದಿನ ಸುದ್ದಿ ನೋಡ್ತಾ ಇದ್ದೀರಾ. 2021ರ ಪುರುಷರ ವಿಶ್ವ ಬಾಕ್ಸಿಂಗ್ ಚಾಂಪಿಯನ್ಶಿಪ್ ನ ಹೋಸ್ಟಿಂಗ್ ಹಕ್ಕುಗಳನ್ನ ಯಾವ ದೇಶ ಪಡೆದುಕೊಂಡಿದ್ದು? ಹೋಸ್ಟಿಂಗ್ ಹಕ್ಕುಗಳು ಅಂತ ಹೇಳಿದ್ರೆ ಅದನ್ನ ಆಯೋಜಿಸುವಂತಹ, ಆತಿಥ್ಯವನ್ನ ವಹಿಸುವಂತಹ ಹಕ್ಕನ್ನ ಯಾವ ದೇಶ ಪಡೆದುಕೊಳ್ತು ಅಂತ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಸರ್ಬಿಯಾ ಆಗಿರುತ್ತೆ. ನೋಡಿ, ಸರ್ಬಿಯಾ ಒಂದು ಯುರೋಪಿಯನ್ ದೇಶ. ನಿಮಗೆ ಸ್ವಲ್ಪ ಗೊತ್ತಿರಬೇಕಾಗುತ್ತೆ ಸರ್ಬಿಯಾ ಬಗ್ಗೆ. ಸರ್ಬಿಯಾದ ಒಬ್ಬ ಪ್ರಮುಖ ವ್ಯಕ್ತಿಯ ಹೆಸರು ಹೇಳೋದಾದ್ರೆ ನಾವು ನೊವಾಕ್ ಜೊಕೋವಿಕ್ ಅಂತಕ್ಕಂತಹ ಒಬ್ಬ ಪ್ರಖ್ಯಾತ ಟೆನ್ನಿಸ್ ಆಟಗಾರ ಇದ್ದಾರೆ. ಅವರು ಸರ್ಬಿಯಾ ದೇಶದವರಾಗಿದ್ದಾರೆ. ಯಾವ ರೀತಿ ರಫೇಲ್ ನಡಾಲ್ ಅವರು ಸ್ಪೇನ್ ದೇಶದವರಾಗಿದ್ದಾರೆ, ರೋಜರ್ ಫೆಡರರ್ ಅವರು ಸ್ವಿಟ್ಜರ್ಲೆಂಡ್ ದೇಶದವರಾಗಿದ್ದಾರೆ, ನೊವಾಕ್ ಜೊಕೋವಿಕ್ ಅನ್ನುವಂತಹ ಮತ್ತೊಬ್ಬ ಚಾಂಪಿಯನ್ ಟೆನ್ನಿಸ್ ಆಟಗಾರ ಸರ್ಬಿಯಾ ದೇಶದವರಾಗಿದ್ದಾರೆ. ಸೊ ಆ ಸರ್ಬಿಯಾ ದೇಶಕ್ಕೆ ಈ ಬಾರಿ ವಿಶ್ವ ಪುರುಷರ ಬಾಕ್ಸಿಂಗ್ ಚಾಂಪಿಯನ್ಶಿಪ್ ಅನ್ನ ಒಂದು ಆತಿಥ್ಯವನ್ನ ವಹಿಸಿಕೊಳ್ಳುವಂತಹ ಒಂದು ಅವಕಾಶ ಸಿಕ್ಕಿದೆ. ಅಂಡ್ ನೋಡ್ತಾ ಇದ್ದೀರಾ ಇಂಟರ್ನ್ಯಾಷನಲ್ ಬಾಕ್ಸಿಂಗ್ ಅಸೋಸಿಯೇಷನ್. ಸೊ AIBA ಇಂಟರ್ನ್ಯಾಷನಲ್ ಬಾಕ್ಸಿಂಗ್ ಅಸೋಸಿಯೇಷನ್ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಕೊಟ್ಟಿದ್ದಾರೆ. ಅದರ ಕೇಂದ್ರ ಕಚೇರಿ ಲೌಸೇನ್ ಸ್ವಿಟ್ಜರ್ಲೆಂಡ್ ನಲ್ಲಿ ಕಂಡು ಬರುತ್ತೆ. ಪ್ರಸಕ್ತವಾಗಿ ಅಲ್ಲಿ ಒಬ್ಬ ಆಕ್ಟಿಂಗ್ ಪ್ರೆಸಿಡೆಂಟ್ ಇದ್ದಾರೆ, ಅಂದ್ರೆ ಹಂಗಾಮಿ ಅಧ್ಯಕ್ಷರಿದ್ದಾರೆ. ಅವರು ಮೊಹಮ್ಮದ್ ಮೌಸ್ತಾ ಹಸಾನೆ ಅಂತ ಅವರ ಹೆಸರು. ಸೊ ಅದರ ಕೇಂದ್ರ ಕಚೇರಿ ಇಂಪಾರ್ಟೆಂಟ್ ಆಗುತ್ತೆ, ಲೌಸಾನ್ ಸ್ವಿಟ್ಜರ್ಲೆಂಡ್ ಅನ್ನೋದು ಬಹಳ ಇಂಪಾರ್ಟೆಂಟ್.
ಮುಂದಿನ ಒಂದು ಪ್ರಶ್ನೆ ಅಂತ ಗಮನ ಹರಿಸ್ತಾ ಹೋಗೋಣ. ಸೊ 7ನೇ ಪ್ರಶ್ನೆ ಹೇಳುತ್ತೆ, ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಮತ್ತು ಪ್ರಸಿದ್ಧ ಸ್ಲಮ್ ಡಾಗ್ ಖ್ಯಾತಿಯ ನಟ ನಿಧನರಾಗಿದ್ದಾರೆ, ಅವರ ಹೆಸರೇನು ಅಂತೇಳಿ ಇತ್ತೀಚೆಗಷ್ಟೇ ಈಗ ಒಂದು 10 ನಿಮಿಷದ ಮುಂಚೆ ಅದ್ರ ಬಗ್ಗೆ ಮಾತಾಡಿದೀವಿ. ಇದಕ್ಕೆ ಸರಿಯಾದಂತಹ ಆನ್ಸರ್ ಏನಪ್ಪಾ ಅಂತ ಹೇಳಿದ್ರೆ ಆಪ್ಷನ್ ಬಿ, ಇರ್ಫಾನ್ ಖಾನ್. ಒಬ್ಬ ಪ್ರಖ್ಯಾತ ನಟ ಮೃತಪಟ್ಟಿದ್ದಾರೆ. ಅವರು ಆಸ್ಕರ್ ಪ್ರಶಸ್ತಿ ವಿಜೇತ ಸ್ಲಮ್ ಡಾಗ್ ಮಿಲಿಯನೇರ್ ಸಿನಿಮಾದಲ್ಲಿ ಕೂಡ ನಟನೆ ಮಾಡಿದ್ರು. ಅವರ ಕೊನೆಯ ಸಿನಿಮಾ ಆಂಗ್ರೇಜಿ ಮೀಡಿಯಂ ಅಂತಕ್ಕಂಥ ಒಂದು ಹಿಂದಿ ಚಲನಚಿತ್ರ. ಇವರು ಪದ್ಮಶ್ರೀ ಪ್ರಶಸ್ತಿಗೆ ಕೂಡ ಭಾಜನರಾಗಿದ್ರು. ಸೊ ಇದು ಕೂಡ ನೆನ್ಪಿಟ್ಕೋಬೇಕಾಗುತ್ತೆ. ನಿಮ್ಮ ನೋಟ್ಬುಕ್ ಅಲ್ಲಿ ನೋಟ್ ಡೌನ್ ಮಾಡ್ತಾನೆ ಮುಂದೆ ಹೋಗ್ಬೇಕಾಗುತ್ತೆ. ಸೊ 9ನೇ ಪ್ರಶ್ನೆ ಹೇಳುತ್ತೆ, ಯಾವ ರಾಜ್ಯ ಸರ್ಕಾರ ವಿದ್ಯಾರ್ಥಿಗಳಿಗೆ ಶುಲ್ಕ ಮರುಪಾವತಿ ಯೋಜನೆಯಾದಂತಹ ಜಗನ್ನಣ್ಣ ವಿದ್ಯಾ ದಿವೇನ ಯೋಜನೆಯನ್ನ ಪ್ರಾರಂಭಿಸಿದೆ? ನೋಡಿ, ನೀವು ಸ್ವಲ್ಪ ಈ ರಾಜಕೀಯದ ವಿಷಯದ ಕುರಿತಾಗಿ ಕುತೂಹಲ ಹೊಂದಿದ್ದೀರಾ ಅಂತ ಹೇಳಿದ್ರೆ ನೀವು ಬಹಳ ಆರಾಮಾಗಿ ಇದನ್ನ ಆನ್ಸರ್ ಮಾಡ್ತೀರಾ. ಬಿಕಾಸ್ ಅಲ್ಲಿ ನಿಮಗೊಂದು ವರ್ಡ್ ಕಾಣಿಸ್ತಾ ಇದೆ, ಅದೇನಪ್ಪಾ ಅಂತ ಹೇಳಿದ್ರೆ ಜಗನ್ನಣ್ಣ. ಸೊ ಜಗನ್ ಅಂದ್ರೆ ಯಾರು? ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಜಗನ್ ಮೋಹನ್ ರೆಡ್ಡಿ ಅವರನ್ನ ಪ್ರೀತಿಯಿಂದ ಅವರ ಅಭಿಮಾನಿಗಳು ಜಗನ್ನಣ್ಣ ಅಂತ ಕರೀತಾರೆ. ಸೊ ಅವರ ಒಂದು ಫಾಲೋವರ್ಸ್ ಈ ರೀತಿ ಕರೀತಾರೆ. ಹಾಗಾಗಿ ಜಗನ್ನಣ್ಣ ವಿದ್ಯಾ ದಿವೇನ ಯೋಜನೆಯನ್ನ ಯಾರು ಪ್ರಾರಂಭ ಮಾಡಿದಾರಪ್ಪ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಅದನ್ನ ಆಂಧ್ರ ಪ್ರದೇಶ ರಾಜ್ಯ ಪ್ರಾರಂಭ ಮಾಡಿರುತ್ತೆ. ಅದು ನಿಮಗೆ ಗೊತ್ತಿರಲೇಬೇಕು ಅಂತನೂ ಇಲ್ಲ, ಕೇವಲ ಹೆಸರನ್ನೇ ನೋಡ್ಬಿಟ್ಟೆ ನೀವು ಹಾಕ್ಬೋದು. ಹಾಗಾಗಿ ನಾನು ಹೇಳೋದು ಯಾವಾಗಲೂ ರಾಜಕೀಯದ ಬಗ್ಗೆ ಆಗಿರ್ಲಿ, ಈ ಕ್ರೀಡೆ ಬಗ್ಗೆ ಆಗಿರ್ಲಿ, ಅಥವಾ ತಂತ್ರಜ್ಞಾನ ಕ್ಷೇತ್ರದ ಬಗ್ಗೆ ಆಗಿರ್ಲಿ, ನಿಮಗೆ ಸ್ವಾಭಾವಿಕವಾದಂತಹ ಒಂದು ಇಂಟ್ರೆಸ್ಟ್ ಇರಬೇಕಾಗುತ್ತೆ. ಸೊ ನಿಮಗೆ ಆ ತರ ಇದ್ದಲ್ಲಿ ನೀವು ಎಕ್ಸಾಮ್ಸ್ ನಲ್ಲಿ ಬಹಳ ಸುಲಭವಾಗಿ ಜಾಸ್ತಿ ಕಷ್ಟಪಡದಲ್ಲೇ ಆನ್ಸರ್ ಮಾಡ್ತಾ ಹೋಗ್ಬೋದಾಗುತ್ತೆ. ಸೊ ಆನ್ಸರ್ ಮತ್ತೊಂದ್ಸರಿ ನೋಡ್ತಾ ಇದೀವಿ. ಸರಿಯಾದಂತಹ ಉತ್ತರ ಆಂಧ್ರ ಪ್ರದೇಶ್. ಸೊ ಅಲ್ಲಿನ ಪ್ರಸಕ್ತವಾದಂತಹ ಮುಖ್ಯಮಂತ್ರಿ YS ಜಗನ್ ಮೋಹನ್ ರೆಡ್ಡಿ ಅವರು YSR ಕಾಂಗ್ರೆಸ್ ಪಾರ್ಟಿ ಏನಿದೆ, YSR ಕಾಂಗ್ರೆಸ್ ಪಕ್ಷದ ಒಬ್ಬ ಮುಖ್ಯಸ್ಥ ಆಗಿದ್ದಾರೆ. YSR ಕಾಂಗ್ರೆಸ್ ಪಾರ್ಟಿ. ಸೊ ಆ ಪಕ್ಷದಿಂದ ಆಯ್ಕೆಯಾಗಿರ್ತಕ್ಕಂತಹ ಮುಖ್ಯಮಂತ್ರಿ ಆಗಿದ್ದಾರೆ. ಸೊ ಕೆಲವೊಂದು ಡೀಟೇಲ್ಸ್ ಅನ್ನ ನೋಡ್ತಿದ್ದೀರಾ. ಅಲ್ಲಿನ ರಾಜಧಾನಿ ಅಮರಾವತಿ, ಬಟ್ ಅಲ್ಲಿ 3 ರಾಜಧಾನಿಗಳನ್ನ ತರಬೇಕು ಅನ್ನುವುದು ಜಗನ್ ಅವರ ಒಂದು ಆಸೆಯಾಗಿದೆ. ಬಟ್ ಅದಕ್ಕೆ ಅಲ್ಲಿನ ಮಾಜಿ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರು ಸಾಕಷ್ಟು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅದಿನ್ನೂ ಕೂಡ ನೋಡಬೇಕು ಯಾವ ರೀತಿ ಆಗುತ್ತೆ ಅಂತ. ಸದ್ಯದ ಮಟ್ಟಿಗೆ ಅವರು 3 ರಾಜಧಾನಿಗಳನ್ನ ಮಾಡುವುದಾಗಿ ಘೋಷಣೆಯನ್ನು ಕೂಡ ಮಾಡಿದ್ದಾರೆ. ಸೊ ಅಲ್ಲಿಗೆ ಸಂಬಂಧಪಟ್ಟಂತ ಮತ್ತೊಂದಿಷ್ಟು ಡೀಟೇಲ್ಸ್ ಗಳನ್ನ ಕೂಡ ಕೊಡಲಾಗಿದೆ. ಅದರಲ್ಲಿ ನಿಮಗೆ ಇಂಪಾರ್ಟೆಂಟ್ ಅನಿಸಿದಂತಹ ಡೀಟೇಲ್ಸ್ ಗಳನ್ನ ನೋಟ್ ಡೌನ್ ಮಾಡ್ಕೊಳ್ತಾ ಮುಂದೋಗಿ. ಬಟ್ ಜಗನ್ನಣ್ಣ ವಿದ್ಯಾ ದಿವೇನವನ್ನ ಪ್ರಾರಂಭಿಸಿರುವುದು ಜಗನ್ ಮೋಹನ್ ರೆಡ್ಡಿ ಅವರು ಮುಖ್ಯಮಂತ್ರಿಯಾಗಿರ್ತಕ್ಕಂತಹ ಆಂಧ್ರ ಪ್ರದೇಶ ರಾಜ್ಯ. ಇವತ್ತಿನ ಕೊನೆಯ ಪ್ರಶ್ನೆ ನೋಡ್ತಾ ಹೋಗೋಣ. ಅಂತಾರಾಷ್ಟ್ರೀಯ ನೃತ್ಯ ದಿನವನ್ನ ಯಾವಾಗ ಆಚರಿಸಲಾಗುತ್ತದೆ? ಇಂಟರ್ನ್ಯಾಷನಲ್ ಡ್ಯಾನ್ಸ್ ಡೇ ಅಂತ ಕರಿತೀವಿ. ಇದಕ್ಕೆ ಸರಿಯಾದಂತಹ ಉತ್ತರ ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ಆಪ್ಷನ್ ಸಿ, ಏಪ್ರಿಲ್ 29. ಪ್ರತಿ ವರ್ಷ ಏಪ್ರಿಲ್ 29ನೇ ತಾರೀಕು ನಾವು ಅಂತಾರಾಷ್ಟ್ರೀಯ ನೃತ್ಯ ದಿನ ಅಥವಾ ಇಂಟರ್ನ್ಯಾಷನಲ್ ಡ್ಯಾನ್ಸ್ ಡೇ ಅನ್ನ ಆಚರಣೆ ಮಾಡ್ತೀವಿ. ಸೊ ನಿಮಗೆ ಕೆಳಗಡೆ ಕೂಡ ಕಾಣಿಸ್ತಾ ಇದೆ. ಇದನ್ನ ಯಾರು ಹಮ್ಮಿಕೊಳ್ತಾರಪ್ಪ ಅಂತ ಹೇಳಿದ್ರೆ ಇಂಟರ್ನ್ಯಾಷನಲ್ ಥಿಯೇಟರ್ ಇನ್ಸ್ಟಿಟ್ಯೂಟ್. ಸೊ ಇಂಟರ್ನ್ಯಾಷನಲ್ ಥಿಯೇಟರ್ ಇನ್ಸ್ಟಿಟ್ಯೂಟ್ ಅವರು ಈ ಒಂದು ಡ್ಯಾನ್ಸ್ ಡೇ ಅನ್ನ ಹಮ್ಮಿಕೊಳ್ತಾರೆ. ಪ್ರಸಕ್ತವಾಗಿ ಅದರ ಅಧ್ಯಕ್ಷರ ಹೆಸರನ್ನು ಕೂಡ ಕೊಟ್ಟಿದ್ದಾರೆ. ಮೊಹಮ್ಮದ್ ಸೈಫ್ ಅನ್ನುವುದು ಪ್ರಸಕ್ತವಾಗಿ ಅದರ ಅಧ್ಯಕ್ಷರ ಹೆಸರು. ಜೊತೆಗೆ ಡೈರೆಕ್ಟರ್ ಜನರಲ್ DG ಯಾರಪ್ಪ ಅಂತ ಹೇಳಿದ್ರೆ ಟೋಬಿಯಾಸ್ ಅನ್ನುವಂತಹ ವ್ಯಕ್ತಿ. ಇದು ಅಷ್ಟೊಂದೇನು ಇಂಪಾರ್ಟೆಂಟ್ ಆಗಿರೋಕ್ಕೆ ಸಾಧ್ಯವಿಲ್ಲ. ತುಂಬಾ ಪ್ರತಿಯೊಂದು ಹೆಸರನ್ನು ನೆನಪಿಟ್ಕೊಳ್ಳುವಂತಹ ಅವಶ್ಯಕತೆ ಏನಿಲ್ಲ. ಬಟ್ ಜಸ್ಟ್ ಅಂತಾರಾಷ್ಟ್ರೀಯ ನೃತ್ಯ ದಿವಸ ಯಾವಾಗ ಅಂತ ಹೇಳಿದ್ರೆ ನೀವು ಏಪ್ರಿಲ್ 29 ಅಂತ ಹೇಳ್ಬೇಕಾಗತ್ತೆ. ಅಂಡ್ ಇದರ ಪ್ರಧಾನ ಕಚೇರಿ ಎಲ್ಲಿದೆ ಅಂತ ಹೇಳಿದ್ರೆ ಚೀನಾ ದೇಶದ ಶಾಂಘೈ ನಗರದಲ್ಲಿ ಕಂಡುಬರುತ್ತೆ. ಶಾಂಘೈ ಅಂತ ಹೇಳಿದ್ರೆ ಇದೊಂದು ಪ್ರಮುಖವಾದಂತಹ ಕಮರ್ಷಿಯಲ್ ಸಿಟಿ, ಒಂದು ವಾಣಿಜ್ಯ ನಗರಿ. ಯಾವ ರೀತಿ ನಮ್ಮ ಭಾರತದಲ್ಲಿ ಮುಂಬೈ ವಾಣಿಜ್ಯ ನಗರಿ ಆಗಿದೆಯೋ ಅದೇ ರೀತಿ ಚೀನಾದ ವಾಣಿಜ್ಯ ನಗರಿ ಶಾಂಘೈ. ಸೊ ಶಾಂಘೈನಲ್ಲಿ ಇಂಟರ್ನ್ಯಾಷನಲ್ ಥಿಯೇಟರ್ ಇನ್ಸ್ಟಿಟ್ಯೂಟ್ ತನ್ನ ಒಂದು ಪ್ರಧಾನ ಕಚೇರಿಯನ್ನು ಹೊಂದಿದೆ. ಇದರೊಂದಿಗೆ ಇವತ್ತಿನ ದಿನಪತ್ರಿಕೆಯ ವಿಶ್ಲೇಷಣೆ ಮುಕ್ತಾಯವಾಗುತ್ತೆ. ಅಂಡ್ ನಾಳೆ ಇದೇ ಸಮಯಕ್ಕೆ ನಿಮ್ಮನ್ನ ನಾಳಿನ ದಿನಪತ್ರಿಕೆಯ ವಿಶ್ಲೇಷಣೆ ಜೊತೆಗೆ ಮೀಟ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಮ್ಮ ಅಕಾಡೆಮಿಯ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಜೊತೆಗೆ ಇವತ್ತು ನಾವು ಡಿಸ್ಕಸ್ ಮಾಡಿದಂತಹ PDF ನಿಮಗೆ ಬೇಕು ಅಂತ ಹೇಳಿದ್ರೆ ನೀವು ನಮ್ಮ ಟೆಲಿಗ್ರಾಮ್ ಅಥವಾ ವಾಟ್ಸ್ಆಪ್ ಗ್ರೂಪ್ ಅನ್ನ ಜಾಯ್ನ್ ಆಗಬಹುದು. ಜೊತೆಗೆ ನಮ್ಮ ಅಚೀವರ್ಸ್ ಅಕಾಡೆಮಿ ಶಿವಮೊಗ್ಗದ ವೆಬ್ಸೈಟ್ ಅನ್ನ ನೀವು ಭೇಟಿ ಮಾಡೋದಲ್ಲಿ ಅಲ್ಲಿ ಕೂಡ ನಿಮಗೆ ಇದರ ಒಂದು PDF ಪ್ರತಿ ಸಿಗುತ್ತೆ. ವಿಡಿಯೋವನ್ನ ವೀಕ್ಷಣೆ ಮಾಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಸಿ ಯು ಆನ್ ದ ಫ್ಲಿಪ್ ಸೈಡ್. ಜೈ ಹಿಂದ್.